ಹಲೋ ನಮಸ್ತೆ, ವೆಲ್ಕಮ್ ಟು ಅ ಕ್ಲಾಸ್. ಸೊ ಇವತ್ತು ನಾವು ಇನ್ವೆಸ್ಟಿಗೇಷನ್ ಒಂದು ವಿಷಯದಲ್ಲೇ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಲ್ಲಿ ಕನ್ಫೆಷನನ್ನು ರೆಕಾರ್ಡ್ ಮಾಡ್ತಾರೆ, ಮ್ಯಾಜಿಸ್ಟ್ರೇಟ್ ಯಾವ ರೀತಿಯಲ್ಲಿ ಸ್ಟೇಟ್ಮೆಂಟ್ಸ್ಗಳನ್ನು ರೆಕಾರ್ಡ್ ಮಾಡ್ತಾರೆ, ಹಾಗೂ ಮೆಡಿಕಲ್ ಎಕ್ಸಾಮಿನೇಷನ್ ಆಫ್ ಅ ರೇಪ್ ವಿಕ್ಟಿಮ್ ಹೇಳುವಂಥ ಇನ್ನೊಂದು ಪ್ರಾವಿಷನ್ ಇದೆ. ಮುಂಚೆ ಆದರೆ ಈಗ ಸೆಕ್ಷನ್ 164 ಕನ್ಫೆಷನ್ಗೆ ಸಂಬಂಧಪಟ್ಟದಾಗಿತ್ತು, 164A ಮೆಡಿಕಲ್ ಎಕ್ಸಾಮಿನೇಷನ್ ಆಫ್ ರೇಪ್ ವಿಕ್ಟಿಮ್ ಆಗಿತ್ತು. ಈ ಎರಡು ಸೆಕ್ಷನ್ಗಳನ್ನು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಓಕೆ, ಸೊ ನೋಡಿ ಯಾವ ಸೆಕ್ಷನಲ್ಲಿ ಬರುತ್ತೆ ಅದು. ಇದೆರಡು ಸೆಕ್ಷನ್ಗಳು ಬಹಳ ಇಂಪಾರ್ಟೆಂಟ್. ಅದು ಈ ಸೆಕ್ಷನ್ ಇದೆ, ರೆಕಾರ್ಡಿಂಗ್ ಆಫ್ ಕನ್ಫೆಷನ್ ಆ್ಯಂಡ್ ಸ್ಟೇಟ್ಮೆಂಟ್ಸ್ ಅಂತ ಹೇಳುವಂಥದ್ದು. ಮುಂಚಿನ 164 CRPC, ಈಗಿನ ಸೆಕ್ಷನ್ 183 BNSS ಒಟ್ಟೊಟ್ಟಿಗೆ ಬ್ಯಾಟ್ ಮಾಡ್ಕೊಳ್ಬೇಕು. ತುಂಬ ಜನ ಕೇಳ್ತಾರೆ ಎರಡು ಸೆಕ್ಷನ್ಗಳನ್ನು ಒಟ್ಟಿಗೆ ನೆನ್ಪಿಟ್ಕೊಳ್ಬೇಕಂತ. ಹೌದು, ಯಾಕೆಂದರೆ ಕ್ವಶನ್ ಬರ್ಬೋದು MCQ, ದಿಸ್ ಸೆಕ್ಷನ್ ಇಸ್ ರೀನಂಬರ್ಡ್ ಆ್ಯಸ್ ಅಂತ ಹೇಳುವಂಥ ಕ್ವಶನ್ ಬರೋ ಚಾನ್ಸಸ್ ಇರುತ್ತೆ. ಅಷ್ಟೂ ಸೆಕ್ಷನ್ಸ್ಗಳಲ್ಲ, ನೀವು ಸೆಕ್ಷನ್ 1 to ಸೆಕ್ಷನ್ 500 ತನಕ ನೆನ್ಪಿಟ್ಕೊಳ್ಬೇಕಂತಲ್ಲ. ಈಗ ನಾನು ಇದರಲ್ಲೇ ಒಂದು ಇಂಪಾರ್ಟೆಂಟ್ ಸೆಕ್ಷನ್ಗಳನ್ನು ಹೇಳಿದೆ ಅಲ್ವಾ. ಸೊ ಪ್ರೀವಿಯಸ್ ಕ್ಲಾಸಲ್ಲಿ ದಿಸ್ ಇಸ್ ದ ಇಂಪಾರ್ಟೆಂಟ್ ಸೆಕ್ಷನ್ ಅಂತ ಹೇಳಿದೆ. 173 ದ ಫಸ್ಟ್ ಸೆಕ್ಷನ್ ಏನು ಬರುತ್ತೆ ಅದು. ಅದಾದ ನಂತರ ಈ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟ ಹಾಗೆ 160, 161, 162, ಅದೇ 179, 180, 181, ಹಾಗೆ ಇಲ್ಲಿ ಇದು 183 ಮತ್ತು 184 ದೇ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನೋಡೋಣ, ರೆಕಾರ್ಡಿಂಗ್ ಆಫ್ ಕನ್ಫೆಷನ್ ಆ್ಯಂಡ್ ಸ್ಟೇಟ್ಮೆಂಟ್ಸ್ ಅಂತ ಹೇಳುವಂಥದ್ದು ಮ್ಯಾಜಿಸ್ಟ್ರೇಟ್ ರೆಕಾರ್ಡ್ ಮಾಡುವಂಥದ್ದು. ಈಗ ಏನಾಗುತ್ತೆ, ಬೇಸಿಕಲಿ ಈಗ ಪೊಲೀಸರು ಇರ್ತಾರೆ ಅಲ್ವಾ. ಪೊಲೀಸರು ಒಂದು ವಿಚಾರ, ನಾವು ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ನೋಡಿದರೆ, ಓಕೆ, ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟನ್ನು ನೋಡಿದರೆ ಈ ಪೊಲೀಸ್ ಅಂತ ಏನಿದ್ದಾರೆ, ಪೊಲೀಸ್ ಅವರ ಮುಂದೆ ಮಾಡುವಂಥ ಕನ್ಫೆಷನ್ ಏನು, ದಟ್ ಈಸ್ ಇನ್ವ್ಯಾಲಿಡ್ ಅಲ್ವಾ. ಪೊಲೀಸರ ಪ್ರೆಸೆನ್ಸಲ್ಲಿ ಮಾಡುವಂಥ ಕನ್ಫೆಷನ್ ಈಸ್ ಇನ್ವ್ಯಾಲಿಡ್. ಕನ್ಫೆಷನ್ is invalid. But if this confession is made in the presence of the magistrate, magistrate na ಸಮ್ಮುಖದಲ್ಲಿ ಇವರಿಬ್ಬರ ಸಮ್ಮುಖದಲ್ಲಿ ಮಾಡಿದರೆ ಏನಾಗುತ್ತೆ, that becomes a valid one. ಅದು ವ್ಯಾಲಿಡ್ ಆಗುವಂಥದ್ದು ಅಲ್ವಾ. ಸೊ ಬರೀ ಪೊಲೀಸರ ಮುಂದೆ ಮಾಡುವಂಥ ಕನ್ಫೆಷನ್ ಇನ್ವ್ಯಾಲಿಡ್, ಯಾಕೆಂದರೆ ಅವರು 3rd degree ಮೆಥಡ್ಗಳನ್ನ ಉಪಯೋಗಿಸಿ ಇವರನ್ನು ಕನ್ಫೆಷನ್ ಅಂದರೆ ತಪ್ಪೊಪ್ಪಿಗೆ ಮಾಡಿಸ್ಬಿಡ್ಬೋದು ಅಂತ ಹೇಳಿ. ಆದರೆ ಮ್ಯಾಜಿಸ್ಟ್ರೇಟ್ ಸಮ್ಮುಖದಲ್ಲಿ ಕನ್ಫೆಷನ್ ಮಾಡಿದರೆ ದ್ಯಾಟ್ ಈಸ್ ಪರ್ಫೆಕ್ಟ್ಲಿ ವ್ಯಾಲಿಡ್, ಅದು ವ್ಯಾಲಿಡ್ ಆಗಿರುತ್ತೆ. ಸೊ ಹೀಗೆ ವ್ಯಾಲಿಡ್ ಆಗಲಿಕ್ಕೆ ಒಂದು ಪರ್ಟಿಕ್ಯುಲರ್ ರಿಕ್ವೈರ್ಮೆಂಟ್ಸನ್ನು ಇವರು ಫಾಲೋ ಮಾಡಬೇಕು. ಮ್ಯಾಜಿಸ್ಟ್ರೇಟ್ ಇದ್ದಾರಲ್ಲ, ಸೊ ಅದನ್ನು CRPC ಅಥವಾ BNSS ಅಲ್ಲಿ ಕೊಡ್ತಾರೆ. ದೇ ಹ್ಯಾವ್ ಟು ಫಾಲೋ ಸರ್ಟನ್ ರಿಕ್ವೈರ್ಮೆಂಟ್ಸ್. ಮ್ಯಾಜಿಸ್ಟ್ರೇಟ್ ಹ್ಯಾಸ್ ಟು ಎನ್ಶ್ಯೂರ್ ದ್ಯಾಟ್ ಸರ್ಟನ್ ಥಿಂಗ್ಸ್ ಆರ್ ಡನ್, ಸರ್ಟನ್ ಥಿಂಗ್ಸ್ ಆರ್ ನಾಟ್ ಡನ್ ಅಂತ ಹೇಳುವಂಥ ವಿಚಾರವು ಮ್ಯಾಜಿಸ್ಟ್ರೇಟ್ಗೆ ಗೊತ್ತಿರಬೇಕು. ಅವರು ಅದನ್ನು ಎನ್ಶ್ಯೂರ್ ಮಾಡ್ಕೊಳ್ಬೇಕು. ಸೊ ಅದ್ರ ಬಗ್ಗೆ ನಾವು ನೋಡ್ತೇವೆ. ನೋಡಿ, ಮ್ಯಾಜಿಸ್ಟ್ರೇಟ್ ಇದು ಟ್ರಯಲ್ ಹಂತ ಅಲ್ಲ, ಇನ್ವೆಸ್ಟಿಗೇಷನ್ ಹಂತದಲ್ಲೇ ಟು ಗೆಟ್ ಮೋರ್ ಈ ಕನ್ಫೆಷನ್ ಸ್ಟೇಟ್ಮೆಂಟ್ಗೆ ಬಹಳ ಒಂದು ಇಂಪಾರ್ಟೆನ್ಸ್ ಸಿಗಲಿ ಅಂತ ಹೇಳುವಂಥ ಕಾರಣಕ್ಕೆ, ಟು ಗೆಟ್ ಮೋರ್ ಇಂಪಾರ್ಟೆನ್ಸ್ ಟು ದಿಸ್ ಕನ್ಫೆಷನ್ ಡ್ಯೂರಿಂಗ್ ದ ಇನ್ವೆಸ್ಟಿಗೇಷನ್ ಹಂತದಲ್ಲೇ. ದಿಸ್ ಇಸ್ ದ ಇನ್ವೆಸ್ಟಿಗೇಷನ್ ಹಂತ, ಟ್ರಯಲ್ ಹಂತ ಅಲ್ಲ. ಓಕೆ, ಇನ್ವೆಸ್ಟಿಗೇಷನ್ ಹಂತದಲ್ಲಿ ಯಾವಾಗ ಇದನ್ನು ರೆಕಾರ್ಡ್ ಮಾಡ್ಬೋದು ಅಂತ ಕೇಳ್ತಾರೆ, ಅದು ಕೂಡ ಹೇಳ್ತಾರೆ ಕನ್ಫೆಷನ್ ಮೇಡ್ ಡ್ಯೂರಿಂಗ್ ದ ಇನ್ವೆಸ್ಟಿಗೇಷನ್. ಓಕೆ, ಆ್ಯಂಡ್ ಇನ್ವೆಸ್ಟಿಗೇಷನ್ ಆದ ನಂತರವೂ ಕೂಡ ರೆಕಾರ್ಡ್ ಮಾಡ್ಬೋದು, ಆದರೆ ಬಿಫೋರ್ ದ ಕಮೆನ್ಸ್ಮೆಂಟ್ ಆಫ್ ಟ್ರಯಲ್ ಆರ್ ಎನ್ಕ್ವೈರಿ ಅಂತ ಹೇಳುವಂಥ ಕ್ವಶನ್ ಕೇಳ್ತಾರೆ. ಸೊ ಯಾವಾಗ 164 ಅಥವಾ 183 BNSS ವ್ಯಾಲಿಡ್ ಆಗುತ್ತೆ ಮ್ಯಾಜಿಸ್ಟ್ರೇಟ್ ಮಾಡಿರುವಂಥದ್ದು ಅಂದರೆ, ವೆನ್ ದ ಕನ್ಫೆಷನ್ ಇಸ್ ಮೇಡ್ ಇನ್ ದಿ ಕೋರ್ಸ್ ಆಫ್ ದಿ ಇನ್ವೆಸ್ಟಿಗೇಷನ್ ತನಿಖೆ ಮಾಡುವಂಥ ಹಂತದಲ್ಲಿ ಇವರು ಕನ್ಫೆಷನ್ ಮಾಡಿದಿದ್ರೆ ಆವಾಗ ಈ ಸೆಕ್ಷನ್ 183 ಅಪ್ಲೈ ಆಗುತ್ತೆ. ಅಥವಾ ಇನ್ವೆಸ್ಟಿಗೇಷನ್ ನಂತರವೂ ಸಹ ಆಗತ್ತೆ, ಬಟ್ ಬಿಫೋರ್ ದಿ ಕಮೆನ್ಸ್ಮೆಂಟ್ ಆಫ್ ಎನ್ಕ್ವೈರಿ ಆರ್ ಟ್ರಯಲ್ ಅಥವಾ ಎನ್ಕ್ವೈರಿ ಪ್ರಾರಂಭ ಆಗೋಕ್ಕಿಂತ ಮೊದಲು ಇವರು ಅದನ್ನು ತೊಗೊಂಡಿರ್ಬೇಕಾಗಿರುತ್ತೆ. ಆಯಿತಾ. ಸೊ ಇದು ಒಂದು ಇಂಪಾರ್ಟೆಂಟ್ ಹಂತ ಅಂತ ಹೇಳಿ ನಾವು ಹೇಳ್ಬೋದು. ಸೊ ಈಗ ನಾವು ಸೆಕ್ಷನ್ 183 ನೋಡ್ತೇವೆ ಅಂತ ಆದರೆ, ಸೊ ಇಫ್ ವಿ ಸಿ ಸೆಕ್ಷನ್ 183 ಪ್ರಕಾರ ನಾವು ನೋಡ್ತೇವೆ ಅಂತ ತಿಳ್ಕೊಳ್ಳೋಣ. 183 ಏನು ಹೇಳುತ್ತೆ, 183 ಹೇಳುತ್ತೆ ಮ್ಯಾಜಿಸ್ಟ್ರೇಟ್
ಯಾರಿವರು? ಈಸ್ ಅ ಮ್ಯಾಜಿಸ್ಟ್ರೇಟ್ ಆಫ್ ಅ ಡಿಸ್ಟ್ರಿಕ್ಟ್. ಅವ್ರಿಗೆ ಜ್ಯೂರಿಡಿಕ್ಷನ್ ಇರಲಿ ಇಲ್ಲದೆ ಇರಲಿ, ಆಯಿತಾ. ಎನಿ ಮ್ಯಾಜಿಸ್ಟ್ರೇಟ್ ಆಫ್ ಅದು ಡಿಸ್ಟ್ರಿಕ್ಟ್ ಅಂತ ಹೇಳಿ, ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅಲ್ಲ, ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅಂದರೆ ಎಕ್ಸಿಕ್ಯೂಟಿವ್ ಬಂದುಬಿಡ್ತಾರೆ. ಮ್ಯಾಜಿಸ್ಟ್ರೇಟ್ ಇನ್ ದ್ಯಾಟ್ ಡಿಸ್ಟ್ರಿಕ್ಟ್, ಆ ಜಿಲ್ಲೆಯಲ್ಲಿರುವಂಥ ಯಾವುದು ಒಂದು ಮ್ಯಾಜಿಸ್ಟ್ರೇಟ್, ಎಲ್ಲೋ ಒಂದು ಇನ್ವೆಸ್ಟಿಗೇಷನ್ ಆಗ್ತಾಯಿದೆ, ಆ ಇನ್ವೆಸ್ಟಿಗೇಷನ್ ಆಗ್ತಾ ಇದ್ದಂತಹ ಜಿಲ್ಲೆಯಲ್ಲಿ ಯಾವುದೇ ಮ್ಯಾಜಿಸ್ಟ್ರೇಟ್ ಆದರೂ ಈ ಕನ್ಫೆಷನ್ ರೆಕಾರ್ಡ್ ಮಾಡ್ಬೋದು ಅಂತ. ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್, ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅಂತ ಹಾಗಲ್ಲ. ಹಾಗೆ ತಿಳ್ಕೊಂಡ್ರದು ಕಲೆಕ್ಟರ್ ಆಗಿಬಿಡ್ತಾರೆ, ಎಕ್ಸಿಕ್ಯೂಟಿವ್ ಸೈಡ್ ಹೋಗುತ್ತೆ. ಕಾನೂನು ಅದ್ರ ಬಗ್ಗೆ ಹೇಳ್ತಾ ಇಲ್ಲ, ಆಯಿತಾ. ಎಸ್, ಸೊ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ವೆದರ್ ಹಿ ಹ್ಯಾಸ್ ಜ್ಯೂರಿಡಿಕ್ಷನ್ ಆರ್ ನಾಟ್, ಅವರಿಗೆ ಜ್ಯೂರಿಡಿಕ್ಷನ್ ಇರಲಿ ಅಥವಾ ಇಲ್ಲದೆ ಇರಲಿ. ಮತ್ತು ಇನ್ನೊಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇನಂತಂದರೆ, ಈ ಸೆಕ್ಷನ್ 183 ಅಥವಾ BNSS ಅಥವಾ ಸೆಕ್ಷನ್ 164 CRPCಯಲ್ಲಿ ನಾವು ಎರಡು ಭಾಗಗಳನ್ನಾಗಿ ನಾವು ಮಾಡ್ಬೋದು. ಮ್ಯಾಜಿಸ್ಟ್ರೇಟ್ ಹೇಳಿಕೆಗಳನ್ನು ರೆಕಾರ್ಡ್ ಮಾಡ್ಬೋದು. ಹೇಳಿಕೆಗಳು ಯಾವುದು? ವಿಚ್ ಈಸ್ ಆಫ್ ಅ ಕನ್ಫೆಷನ್ ನೇಚರ್, ಕನ್ಫೆಷನ್ ಇರುವಂಥ ವಿಚಾರವನ್ನು ಹಿ ಕ್ಯಾನ್, ಕನ್ಫೆಷನ್ ತಪ್ಪು ಒಪ್ಪಿಗೆ ಮಾಡ್ಕೊಂಡಿರುವಂಥದ್ದನ್ನು ಹಿ ಕ್ಯಾನ್ ರೆಕಾರ್ಡ್. ಅಥವಾ ಸ್ಟೇಟ್ಮೆಂಟ್ಸ್ ಅದರ್ ದ್ಯಾನ್ ಕನ್ಫೆಷನ್, ಬೇರೆ ಸ್ಟೇಟ್ಮೆಂಟ್ಸ್ಗಳನ್ನು, ಕನ್ಫೆಷನ್ನ ಹೊರತುಪಡಿಸಿ ಬೇರೆ ಸ್ಟೇಟ್ಮೆಂಟ್ಸ್ಗಳು ಇರ್ತವೆ ಅಲ್ವಾ, ಸ್ಟೇಟ್ಮೆಂಟ್ಸ್ ಅದರ್ ದ್ಯಾನ್ ಕನ್ಫೆಷನ್, ಅದನ್ನು ಕೂಡ ರೆಕಾರ್ಡ್ ಮಾಡ್ಬೋದು. ತುಂಬ ಡೀಟೇಲ್ ಆಗಿ ಹೇಳ್ತಿದ್ದಾನೆ, ಯಾಕೆಂದರೆ ಯಾವುದೇ ಸಬ್ಸೆಕ್ಷನನ್ನು ಕ್ವಶನ್ ಆಗಿ ಕೇಳ್ಬೋದು. ಈ ಕನ್ಫೆಷನ್ ಹೇಳುವಂಥದ್ದು ಏನಿದೆಲ್ಲ, ದಿಸ್ ಈಸ್ ಡನ್, ಇದು ಯಾವ ರೀತಿ ಪ್ರೊಸೀಜರ್ ಮಾಡ್ತಾರೆ? ರೆಕಾರ್ಡಿಂಗ್ ಆಫ್ ಎವಿಡೆನ್ಸ್ ಆಫ್ ಅಕ್ಯೂಸ್ಡ್ ಹೇಳುವಂಥ ಒಂದು ಸೆಕ್ಷನ್ ಇದೆ. ರೆಕಾರ್ಡಿಂಗ್ ಆಫ್ ಎವಿಡೆನ್ಸ್ ಆಫ್ ಅಕ್ಯೂಸ್ಡ್ ಇರ್ತಾನಲ್ಲ, ಅಕ್ಯೂಸ್ನ ಎವಿಡೆನ್ಸ್ನ ಯಾವ ರೀತಿ ರೆಕಾರ್ಡ್ ಮಾಡಬೇಕು ಅಂತ ಹೇಳುವಂಥದ್ದು ಸೆಕ್ಷನ್ 316 BNS ಕೊಟ್ಟಿದ್ದಾರೆ. ಐ ಥಿಂಕ್ CRPC ಸೆಕ್ಷನ್ 281 ಏನೋ ಆಗಿತ್ತು. ಸೊ ಸೆಕ್ಷನ್ 316 BNSS ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಯಾವ ರೀತಿ ಅಕ್ಯೂಸ್ನ ಎವಿಡೆನ್ಸ್ ತೊಗೊಳ್ಳುವಂಥದ್ದೇ ಕಮ್ಮಿ ಅಲ್ವಾ, ಆದರೂ ಅಕ್ಯೂಸ್ನ ಎವಿಡೆನ್ಸ್ ತೊಗೊಳ್ತಾರೆ ಅಂತಂದರೆ ಯಾವ ರೀತಿ ಎವಿಡೆನ್ಸನ್ನು ತೊಗೊಳ್ತಾರೆ ಅಂತ ಹೇಳುವಂಥ ಪ್ರಶ್ನೆ ಬಂದಾಗ ವಿ ಹ್ಯಾವ್ ಟು ರೆಫರ್ ಟು ಸೆಕ್ಷನ್ 316 ಆಫ್ BNSS. ಸೊ ಅದರ ಪ್ರಕಾರ ಎವಿಡೆನ್ಸನ್ನು ರೆಕಾರ್ಡ್ ಮಾಡ್ತಾರೆ. ಸೊ ಬೇಸಿಕ್ ಡಿಫ್ರೆನ್ಸ್ ಏನಂತಂದರೆ, ಇಲ್ಲಿ ದೆರ್ ವಿಲ್ ಬಿ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಫಾರ್ಮೆಟ್ ಇದ್ದರೆ, ಏನು ಕ್ವಶನ್ ಕೇಳ್ತಾರೆ, ಏನು ಆನ್ಸರ್ಸ್ಗಳನ್ನು ಕೇಳ್ತಾರೆ ಅಂತ ಹೇಳುವಂಥದ್ದು ಅದನ್ನೆಲ್ಲವೂ ಕೂಡ ಮ್ಯಾಜಿಸ್ಟ್ರೇಟ್ ಅದನ್ನು ರೆಕಾರ್ಡ್ ಮಾಡಬೇಕು. ಪ್ಲಸ್ ಇಟ್ ಹ್ಯಾಸ್ ಟು ಬಿ ಡನ್ ಇನ್ ದಿ ಲ್ಯಾಂಗ್ವೇಜ್ ಆಫ್ ದಿ ಅಕ್ಯೂಸ್ಡ್ಗೆ ಗೊತ್ತಿರುವಂಥ ಲ್ಯಾಂಗ್ವೇಜಲ್ಲಿ ಹೇಳಬೇಕು. ಅವನನ್ನು ಎಕ್ಸಾಮಿನ್ ಮಾಡಬೇಕು. ಒಂದು ವೇಳೆ ಆ ಲ್ಯಾಂಗ್ವೇಜ್ ಇಲ್ಲ ಅಂತಾದರೆ ಲ್ಯಾಂಗ್ವೇಜ್ ಆಫ್ ದಿ ಕೋರ್ಟಲ್ಲಿ ಅದನ್ನು ರೆಕಾರ್ಡ್ ಮಾಡಬೇಕು. ಮತ್ತು ಓತ್ ಇಲ್ಲ, ಯು ಡು ನಾಟ್ ರಿಕ್ವೈರ್ ಓತ್. ಅಕ್ಯೂಸ್ನ ಎವಿಡೆನ್ಸ್ ಮಾಡುವಾಗಲೂ ಓತ್ ತೊಗೊಳ್ಬೇಕಂತ ಇಲ್ಲ, ಓತ್ ತೊಗೊಳ್ಬಾರ್ದು. ಯಾಕೆ ಹೇಳಿ? ಯಾಕೆಂದರೆ ಕಾನ್ಸ್ಟಿಟ್ಯೂಷನಲ್ ಮ್ಯಾಂಡೇಟ್ ಅಲ್ವಾ, ಸೆಲ್ಫ್ ಇನ್ಕ್ರಿಮಿನೇಷನ್ ಇಲ್ಲ, ಸೊ ಓತ್ ತೊಗೊಳ್ಲಿಕ್ಕಿಲ್ಲ ನಾರ್ಮಲ್ ಎವಿಡೆನ್ಸ್ ಆಫ್ ದಿ ಅಕ್ಯೂಸ್ಡ್ಗೆ ಸಂದರ್ಭದಲ್ಲಿ. ಸೊ ಇದೇ ಪ್ರೊಸೀಜರ್ ಅಪ್ಲೈಸ್ ಟು ಕನ್ಫೆಷನ್ ತೊಗೊಳ್ಳುವಾಗಲೂ ಅದೇ ಅಪ್ಲೈ ಆಗತ್ತೆ, ಆಯಿತಾ. ಹಾಗೆ ಹಿ ಹ್ಯಾಸ್ ಟು ಒಬ್ಟೇನ್ ದ ಸಿಗ್ನೇಚರ್, ಅಕ್ಯೂಸ್ನ ಸಿಗ್ನೇಚರನ್ನು ತೊಗೊಳ್ಬೇಕಾಗತ್ತೆ. ಹ್ಯಾಸ್ ಟು ಒಬ್ಟೇನ್ ದ ಸಿಗ್ನೇಚರ್. ಬಟ್ ಇದು ಸಮ್ಮರಿ ಟ್ರಯಲ್ಗೆ ಈ ರೂಲೆಲ್ಲ ಅಪ್ಲೈ ಆಗೋದಿಲ್ಲ. ಫಾರ್ ಸಮ್ಮರಿ ಟ್ರಯಲ್ ನಥಿಂಗ್ ಅಪ್ಲೈಸ್. ಸಮ್ಮರಿ ಟ್ರಯಲ್ಗೆ ಈ ಎವಿಡೆನ್ಸ್ ಆಫ್ ದಿ ಅಕ್ಯೂಸ್ಡ್ ಈ ರೀತಿ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಪ್ರತಿಯೊಂದು ಡಿಟ್ಟೋ ಮೆನ್ಷನ್ ಮಾಡಬೇಕು, ಪ್ರತಿಯೊಂದು ಅದೇ ಅವ್ರು ಏನು ಕ್ವಶನ್ ಕೇಳ್ತಾರೆ ಅದನ್ನು ತೊಗೊಳ್ಬೇಕು, ಏನು ಉತ್ತರ ಕೊಡ್ತಾರೆ ಅದನ್ನು ನಾವು ಹೇಳಬೇಕು, ಅದನ್ನೆಲ್ಲ ಅಂಥ ಸ್ಟ್ರಿಕ್ಟ್ ರೂಲ್ ಫಾಲೋ ಮಾಡಬೇಕಂತ ಇಲ್ಲ ಅಂತ ಹೇಳಿ ಸಮ್ಮರಿ ಟ್ರಯಲ್ಗೆ ಅಪ್ಲೈ ಆಗುತ್ತೆ. ಬಟ್ ಬೇರೆ ಎಲ್ಲ ಟ್ರಯಲ್ಸ್ಗೂ ಅಪ್ಲೈ ಆಗುತ್ತೆ, ಸಮ್ಮರಿ ಟ್ರಯಲ್ಗೆ ಅಪ್ಲೈ ಆಗೋದಿಲ್ಲ. ಓಕೆ, ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಸೊ ಫಸ್ಟ್ ಆಫ್ ಆಲ್, ಇನ್ವೆಸ್ಟಿಗೇಷನ್ ಹಂತದಲ್ಲಿ ಮ್ಯಾಜಿಸ್ಟ್ರೇಟ್ ಕನ್ಫೆಷನ್ನ ರೆಕಾರ್ಡ್ ಮಾಡ್ತಾರೆ ಅಂತಾದರೆ ಆವಾಗ ಹಿ ಹ್ಯಾಸ್ ಟು ಫಾಲೋ ಪ್ರೊಸೀಜರ್. ಅವರು ಒಂದು ಪ್ರೊಸೀಜರನ್ನು ಪಾಲಿಸಬೇಕು. ಯಾವ ಪ್ರೊಸೀಜರ್ ಅಂತಂದರೆ CRPC ಅಥವಾ BNS ಒಂದು ಕೊಟ್ಟಿದ್ದಾರೆ. ಅಕ್ಯೂಸ್ಡ್ ಬೇರೆ ವಿಟ್ನೆಸ್ಗಳಲ್ಲ, ಅಕ್ಯೂಸ್ಡ್ ಆರೋಪಿಯ ಎವಿಡೆನ್ಸನ್ನು ರೆಕಾರ್ಡ್ ಮಾಡಬೇಕಾದ್ರೆ ಒಂದು ಪರ್ಟಿಕ್ಯುಲರ್ ಫಾರ್ಮೆಟ್ ಇದೆ. ಅದು BNSನ ಸೆಕ್ಷನ್ 316 ಕೊಟ್ಟಿದ್ದಾರೆ. ಆ ಫಾರ್ಮೆಟ್ ಏನಂತ ಅಂದರೆ, ಅಕ್ಯೂಸ್ಡ್ಗೆ ಏನು ಪ್ರಶ್ನೆ ಕೇಳ್ತಾರೆ, ಅದಕ್ಕೆ ಅವನು ಏನು ಉತ್ತರ ಕೊಡ್ತಾನೆ, ಅದನ್ನೆಲ್ಲವೂ ಕೂಡ ಹಾಗೆ ಯಥಾವತ್ತಾಗಿ ಬರಿಬೇಕು, ಅದನ್ನೇ ಎಕ್ಸಾಕ್ಟ್ಲಿ ಬರಿಬೇಕು. ಅದನ್ನು ಅವನಿಗೆ ಓದಿ ಹೇಳಬೇಕು. ಒಂದು ವೇಳೆ ಅವನಿಗೆ ಗೊತ್ತಿರೋ ಭಾಷೆಯಲ್ಲಿ ಕೋರ್ಟ್ ವ್ಯವಹರಿಸ್ತಾ ಇದ್ದರೆ, ಇಲ್ಲಾಂದರೆ ಕೋರ್ಟ್ನ ಭಾಷೆಯಲ್ಲಿ ರೆಕಾರ್ಡ್ ಮಾಡಿ ಅದನ್ನು ಅವನಿಗೆ ಇಂಟರ್ಪ್ರಿಟ್ ಮಾಡಿ ತಿಳಿಸಬೇಕು ಅಂತೇಳಿ ಹೇಳ್ತಾರೆ. ಇಟ್ ಹ್ಯಾಸ್ ಟು ಬಿ ಇಂಟರ್ಪ್ರಿಟೆಡ್. ಒಂದು ವೇಳೆ ಗೊತ್ತಿಲ್ಲ ಅಂತಾದರೆ ದೇ ಹ್ಯಾವ್ ಟು ಬಿ ಇಂಟರ್ಪ್ರಿಟ್ ಮಾಡಿ ತಿಳಿಸ್ಬೇಕು. ಸೊ ಈ ಇಂಟರ್ಪ್ರಿಟ್ ಮಾಡಿ ತಿಳಿಸಿದ ನಂತರ ಆಮೇಲೆ ಏನಾಗತ್ತೆ,
ಅದನ್ನೇ ರೆಕಾರ್ಡ್ ಮಾಡುವಂಥದ್ದು. ಇದು ನಾರ್ಮಲ್ ಪ್ರೊಸೀಜರು, ಓತ್ ಬೇಡ. ಬಟ್ ವೆರಾಸ್ ಇದಕ್ಕೆ ಓತ್ ಬೇಕಾಗತ್ತೆ. ಸ್ಟೇಟ್ಮೆಂಟ್ ಅದರ್ ದ್ಯಾನ್ ಕನ್ಫೆಷನ್ ಇರುತ್ತಲ್ಲ, ಇಟ್ ಮೇ ಬಿ ರೆಕಾರ್ಡೆಡ್ ಆನ್ ಓತ್, ಅಕ್ಯೂಸ್ದೇ ಇರಲಿ. ಬಟ್ ಇಫ್ ಇಟ್ಸ್ ಅ ಸ್ಟೇಟ್ಮೆಂಟ್, ಕನ್ಫೆಷನ್ನ ಹೊರತುಪಡಿಸಿ ಬೇರೆ ರೀತಿಯ ಇದಾಗಿದ್ರೆ, ಸ್ಟೇಟ್ಮೆಂಟ್ ಆಗಿದ್ರೆ, ಇಟ್ ಮೇ ಬಿ ರೆಕಾರ್ಡೆಡ್ ಆನ್ ಓತ್. ದಿಸ್ ಇಸ್ ದ ಮೇಜರ್ ಡಿಫ್ರೆನ್ಸ್. ಅದೇ ಸೆಕ್ಷನಲ್ಲಿ 2 ಭಾಗವಾಗಿ ಕೊಟ್ಟಿದ್ದಾರೆ, ಆಯಿತಾ? ಎಸ್, ಫಸ್ಟ್ ಹಾಫ್ ಕನ್ಫೆಷನ್ ಬಗ್ಗೆ, ಅದ್ರ ನಂತರದ ಹಾಫ್ ಸ್ಟೇಟ್ಮೆಂಟ್ಸ್ ಅದರ್ ದ್ಯಾನ್ ಕನ್ಫೆಷನ್ ಬಗ್ಗೆ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಪಾಸಿಬಲ್ ಕ್ವಶನ್ಸ್. ಕನ್ಫೆಷನ್ ತೊಗೊಳ್ಳುವಾಗ ಓತ್ ತೊಗೊಳ್ತಾರಾ ಅಥವಾ ಸ್ಟೇಟ್ಮೆಂಟ್ ತೊಗೊಳ್ಳುವಾಗ ಓತ್ ತೊಗೊಳ್ತಾರಾ ಅಂತ ಹೇಳುವಂಥದ್ದು, ಕನ್ಫೆಷನ್ ತೊಗೊಳ್ಳುವಾಗ ಯಾವ ಪ್ರೊಸೀಜರ್ನ ಫಾಲೋ ಮಾಡ್ತಾರೆ, ರೆಕಾರ್ಡಿಂಗ್ ಆಫ್ ಎವಿಡೆನ್ಸ್ ಆಫ್ ದಿ ಅಕ್ಯೂಸ್ಡ್ ಇದನ್ನು ಫಾಲೋ ಮಾಡ್ತಾರೆ ಅಂತ ಹೇಳುವಂಥದ್ದು. ಓಕೆ, ಸೊ ಇದು ಒಂದು ಹಂತ ನಮ್ಗೆ ಗೊತ್ತಿರೋ. ಈಗ ಒಂದು ಯಾವ ಮ್ಯಾನರನ್ನು ಫಾಲೋ ಮಾಡ್ತಾರೆ ಹೇಳೋದು ಗೊತ್ತಿದೆ. ಸೊ ದಿಸ್ ಇಸ್ ಅ ಕೇಸ್ ವೇರ್ ಕನ್ಫೆಷನ್ ನೇಚರನ್ನು ರೆಕಾರ್ಡ್ ಮಾಡುವಂಥ ವಿಚಾರವನ್ನು ನಾವು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಸೊ ಈ ವಿಚಾರ ಮ್ಯಾಜಿಸ್ಟ್ರೇಟ್ ಆಫ್ ದಿ ಡಿಸ್ಟ್ರಿಕ್ಟ್ ಹಿ ಕ್ಯಾನ್ ರೆಕಾರ್ಡ್. ಯಾರು ರೆಕಾರ್ಡ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ? ಕೆಲವೊಂದ್ಸಲ ಏನಾಗುತ್ತೆ, ಪೊಲೀಸ್ ಆಫೀಸರ್ ಇರ್ತಾರೆ, ಆಯಿತಾ? ಸಮ್ ಪೊಲೀಸ್ ಆಫೀಸರ್ಸ್ ವಿತ್ ದಿ ಪವರ್ ಆಫ್ ಮ್ಯಾಜಿಸ್ಟ್ರೇಟ್, ಅವರಿಗೆ ಮ್ಯಾಜಿಸ್ಟ್ರೇಟ್ ಪವರ್ ಕೊಟ್ಟಿರ್ತಾರೆ ಯಾವುದೋ ಕಾರಣಕ್ಕೆ. ಕೆಲವೊಂದು ರಾಜ್ಯಗಳಲ್ಲಿ ಕೊಟ್ಟಿರ್ಬೋದು ವಿತ್ ದಿ ಪವರ್ ಆಫ್ ಮ್ಯಾಜಿಸ್ಟ್ರೇಟ್. ಹೀ ಕ್ಯಾನ್ ನಾಟ್ ರೆಕಾರ್ಡ್. ಇದರಲ್ಲಿ ನಿಜವಾದ ಮ್ಯಾಜಿಸ್ಟ್ರೇಟೇ ರೆಕಾರ್ಡ್ ಮಾಡಬೇಕು. ದಿಸ್ ಪರ್ಸನ್ ಕ್ಯಾನ್ ನಾಟ್ ರೆಕಾರ್ಡ್. ಓನ್ಲಿ ಮ್ಯಾಜಿಸ್ಟ್ರೇಟ್ ಕ್ಯಾನ್ ರೆಕಾರ್ಡ್. ಅದು ಮ್ಯಾಜಿಸ್ಟ್ರೇಟ್ ಇನ್ ಅ ಡಿಸ್ಟ್ರಿಕ್ಟ್, ಹಿ ಕ್ಯಾನ್ ರೆಕಾರ್ಡ್ ಇಟ್ ವೆದರ್ ಹಿ ಹ್ಯಾಸ್ ಜೂರಿಡಿಕ್ಷನ್ ಆರ್ ನಾಟ್. ಜೂರಿಡಿಕ್ಷನ್ ಇದೆಯೋ ಇಲ್ವೋ ಇಟ್ ಡಸಂಟ್ ಮ್ಯಾಟರ್. ಯಾಕೆಂದರೆ ಜೂರಿಡಿಕ್ಷನ್ ಅಂದರೆ ಏನು? ಜೂರಿಡಿಕ್ಷನ್ ಟು ಟ್ರೈ ಅ ಕೇಸ್ ಅಂತ ಹೇಳುವಂಥದ್ದಿದೆ. ಪ್ರತಿಯೊಬ್ಬರಿಗೆ ಈಗ ನೋಡಿ, ಮೈಸೂರು ಜಡ್ಜಿಗೆ ಇರ್ಬೋದು, ಮೈಸೂರಿನ ಶ್ರೀರಂಗಪಟ್ಟಣ ಇದರಲ್ಲಿ ಮಂಡ್ಯದಲ್ಲಿ ಬರುತ್ತೋ ಮೈಸೂರಲ್ಲಿ ಬರುತ್ತೋ, ಐ ಆಮ್ ನಾಟ್ ವೆರಿ ಕ್ಲಿಯರ್. ಇದರಲ್ಲಿ ಯಾವುದೇ ಜಿಲ್ಲೆ ಇರಲಿಲ್ಲ, ಆ ಒಂದು ತಾಲೂಕಿಗೆ ಸಂಬಂಧಪಟ್ಟದಾದರೆ ಆ ಜಿಲ್ಲೆಗೂ ಬರುತ್ತೆ ಅಲ್ವಾ? ಸೊ ಹೀಗೆ ಇರುವಾಗ ಅದು ಬಿಟ್ಕೊಂಡು ಬೆಂಗಳೂರಿನ ಬೆಂಗಳೂರು ಹತ್ತಿರ ಅಥವಾ ರಾಮನಗರದ ಜೂರಿಡಿಕ್ಷನ್ ಮ್ಯಾಜಿಸ್ಟ್ರೇಟ್ ಕೊಟ್ಟರೆ ಜೂರಿಡಿಕ್ಷನ್ ಇರೋದಿಲ್ಲ ಅಲ್ವಾ? ಸೊ ಹಾಗೆ ಆದರೆ ಆ ಜಿಲ್ಲೆಯಲ್ಲಾದರೆ ಅವರು ಇಲ್ಲಿ ರೆಕಾರ್ಡ್ ಮಾಡ್ಬೋದು ಅಂತ ಹೇಳ್ತಾರೆ. ಸೊ ಅದೊಂದು ಚೇಂಜ್ ಈ ಸಲ ಹಾಗೆ ಹಾಕಿದ್ದಾರೆ, ಮ್ಯಾಜಿಸ್ಟ್ರೇಟಿನ ಡಿಸ್ಟ್ರಿಕ್ಟ್ ಅಂತ ಹೇಳಿ. ಸೊ ಈಗ ಒಬ್ಬ ಅಕ್ಯೂಸ್ ಇದ್ದಾನೆ, ಅಕ್ಯೂಸ್ಡ್ ಹೇಳ್ತಾನೆ ನಾನು ಕನ್ಫೆಷನ್ ರೆಕಾರ್ಡ್ ಮಾಡ್ತಿದ್ದೇನೆ ಅಂತ ಹೇಳಿ. ನಾವು ದ ಅಕ್ಯೂಸ್ಡ್ ಇಸ್ ಸೇಯಿಂಗ್. ಸೊ ಅಕ್ಯೂಸ್ಡ್ ಹಾಗೆ ಕೇಳುವಾಗ ಈ ಮ್ಯಾಜಿಸ್ಟ್ರೇಟ್ ಹಿ ಹ್ಯಾಸ್ ಟು ಎನ್ಶೋರ್ ಸರ್ಟನ್ ಥಿಂಗ್ಸ್. ಆಯಿತಾ? ಏನು ಎನ್ಶೋರ್ ಮಾಡಬೇಕು? ಹಿ ಹ್ಯಾಸ್ ಟು ಸಿ ದ್ಯಾಟ್. ಫಸ್ಟ್ ಹೇಳಬೇಕು, ನೀನು ಕನ್ಫೆಷನ್ ಮಾಡಬೇಕು ಅಂತ ಇಲ್ಲ ಅಪ್ಪ, ಕಂಪಲ್ಸರಿ ಇಲ್ಲ, ಯು ಆರ್ ನಾಟ್ ಬೌಂಡ್ ಟು ಮೇಕ್ ಅ ಕನ್ಫೆಷನ್ ಅಂತ ಹೇಳಿ ಫಸ್ಟಾಗಿ ಹೇಳಬೇಕು. ಆಯಿತಾ? ಇದನ್ನು ನೀನು ಕನ್ಫೆಷನ್ ಆಗಿ ಹೇಳಬೇಕಂತ ಇಲ್ಲ, ಪೊಲೀಸರು ಒತ್ತಾಯ ಮಾಡಿರ್ಬೋದು, ಬಟ್ ಕಾನೂನು ನಿನಗೆ ಒತ್ತಾಯ ಪಡಿಸೋದಿಲ್ಲ ಅಂತ ಹೇಳಿ ಒಂದು. ಸೊ ಹಿ ಇಸ್ ನಾಟ್, ದ ಅಕ್ಯೂಸ್ ಇಸ್ ನಾಟ್ ಬೌಂಡ್ ಅಂತ ಹೇಳುವಂಥ ವಿಚಾರವನ್ನು ಮ್ಯಾಜಿಸ್ಟ್ರೇಟ್ ಹೇಳಬೇಕು. ಮತ್ತು ಎರಡನೇದೇನು, ವಾಟ್ ಇಸ್ ದ ಸೆಕೆಂಡ್ ಒನ್? ಆಯಿತು, ನೀನು ಕನ್ಫೆಷನ್ ಹೇಳ್ತಿ, ಅದ್ರದ್ದು ಕಾನ್ಸಿಕ್ವೆನ್ಸ್ ಏನು ಗೊತ್ತಾ? ಅದರಿಂದ ಪರಿಣಾಮ ಏನಾಗುತ್ತೆ ಗೊತ್ತಾ? ಆ ಒಂದು ಏನು ನೀನು ತಪ್ಪೊಪ್ಪಿಗೆ ಹೇಳ್ತಿ ಅದನ್ನು ನಿನ್ನ ವಿರುದ್ಧವಾಗಿ ಎವಿಡೆನ್ಸ್ ಆಗಿ ಯೂಸ್ ಮಾಡ್ಬೋದು. ಸೊ ಇಟ್ ಕ್ಯಾನ್ ಬಿ ಯೂಸ್ಡ್ ಆ್ಯಸ್ ಎವಿಡೆನ್ಸ್ ಅಗೇನ್ಸ್ಟ್ ಯು. ಪ್ರಾಸಿಕ್ಯೂಷನ್ ಅವರು ನಿನ್ನ ವಿರುದ್ಧವಾಗಿ ಅದನ್ನು ಉಪಯೋಗಿಸ್ತಾರೆ ಅಂತ ಹೇಳುವಂಥ ವಿಚಾರವನ್ನು ಕೂಡ ಹೇಳಬೇಕು. ಸೊ ಇದೆರಡು ವಿಚಾರಗಳು ಹೇಳಿದ ನಂತರ ಹಿ ಹ್ಯಾಸ್ ಟು ಎನ್ಶೋರ್ ದ್ಯಾಟ್ ಕನ್ಫೆಷನ್ ಇಸ್ ಮೇಡ್ ವಾಲಂಟರ್ಲಿ. ಆ ವ್ಯಕ್ತಿ, ಆ ಅಕ್ಯೂಸ್ಡ್, ಆರೋಪಿತ, ಅವನೇ ಸ್ವ ಇಚ್ಛೆಯಿಂದ ವಾಲಂಟರಿಲಿ ಅವನು ನೀಡ್ತಿದ್ದಾನೆ ಕನ್ಫೆಷನ್ ಅಂತ ಹೇಳುವಂಥದ್ದನ್ನು ಇವರು ಮನವರಿಕೆ ಮಾಡಿಕೊಳ್ಬೇಕು. ಸೊ ಇದು ಬಹಳ ಇಂಪಾರ್ಟೆಂಟು. ದೀಸ್ 3 ಕಂಡೀಷನ್ಸ್ ಇದು ಕೂಡ MCQಗೆ ಕೇಳ್ತಾರೆ. ಸೊ ಅದಕ್ಕೆ ನಾನು ಪಾಯಿಂಟ್ ಬರುತ್ತೆ, ಈ ರೀತಿ ಪಾಯಿಂಟ್ಗಳೆಲ್ಲ ಕೇಳುವಂಥದ್ದು. ದೀಸ್ 3 ಥಿಂಗ್ಸ್ ದೇ ಹ್ಯಾವ್ ಟು ಎನ್ಶೋರ್, ಅದನ್ನು ಎನ್ಶೋರ್ ಮಾಡ್ಕೊಳ್ತಾರೆ. ಸೊ ಇಷ್ಟು ಎನ್ಶೋರ್ ಮಾಡಿದ ನಂತರ ಲಾಸ್ಟಿಗೆ ಕನ್ಫೆಷನ್ ಇದರಲ್ಲಿ ಒಂದು ಮೆಮೊರ್ಯಾಂಡಮ್ ಅಂತ ಇರುತ್ತೆ, ಆಯಿತಾ? ಅದರಲ್ಲಿ ಅವರು ಬರೀಬೇಕು, ಐ ಹ್ಯಾವ್ ಎನ್ಶೋರ್ಡ್ ದ್ಯಾಟ್ ಅಟ್ ದಿ ಫುಟ್. ಆ ಕನ್ಫೆಷನ್ನ ಕೆಳಗೆ ಮೆಮೊರ್ಯಾಂಡಮ್ ಅಂತ ಇರುತ್ತೆ, ಆ ಫುಟ್ಟಲ್ಲಿ ದೇ ಹ್ಯಾವ್ ಟು ರೈಟ್ ಇಟ್ ದ್ಯಾಟ್ ಐ ಹ್ಯಾವ್ ನಿಮ್ಮ ಇದರಲ್ಲಿ ಕೊಟ್ಟಿದ್ದಾರೆ, ಜಸ್ಟ್ ನಾನು ಓದ್ತೇನೆ. ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ to the accused that he is not bound to make a confession and that if he does so, any confession he may make may be used as evidence against him, and I believe that this confession was voluntarily made. So it was taken in my presence and hearing and was read over to the person making it and admitted by him to be correct, and it contains a full and true account of the statement made by him. ಸೊ ಈ 316 ಪ್ರೊಸೀಜರ್ಲಿ ಹೇಗೆ ಹೇಳಿರ್ತಾರೆ ಅದೇ ರೀತಿ ನಾನು ರೆಕಾರ್ಡ್ ಮಾಡಿದ್ದೇನೆ ಅಂತ ಹೇಳಿ ಅವ್ರು ಹೇಳುವಂಥದ್ದು. ಸೊ ಈ ಮೆಮೊರ್ಯಾಂಡಮಲ್ಲಿ ಅದರಲ್ಲಿ ಕೊಟ್ಟು ಅವರು ಹ್ಯಾಸ್ ಟು ಸೈನ್, ಮ್ಯಾಜಿಸ್ಟ್ರೇಟ್ ಹ್ಯಾಸ್ ಟು ಸೈನ್.
ಅವರು ಅದರಲ್ಲಿ ಸಹಿ ಮಾಡಬೇಕು. ಮ್ಯಾಜಿಸ್ಟ್ರೇಟ್ ಹ್ಯಾಸ್ ಟು ಸೈನ್ ಹಿಯರ್. ಆಯಿತಾ? ಸೊ ಇವನು ಕನ್ಫೆಷನ್ ಮಾಡ್ದ, ಆವಾಗ ಇದೆಲ್ಲ ಆಯಿತು. ಸೊ ಒಂದು ವೇಳೆ ಹೇಳ್ತಾನೆ ಇಲ್ಲಲ್ಲ ನಾನು ಕನ್ಫೆಷನ್ ಮಾಡೋದಿಲ್ಲ ಅಂತ ಹೇಳಿಬಿಡ್ತಾನೆ. ಇಫ್ ಈ ಸೇಸ್ ಐ ಆಮ್ ನಾಟ್, ಕನ್ಫೆಷನ್ ಹೇಳಲಿಕ್ಕಿಂತ ಬಂದಿರ್ತಾನೆ ಬಟ್ ಕನ್ಫೆಷನ್ ಮಾಡೋದಿಲ್ಲ, ಆವಾಗ ಮ್ಯಾಜಿಸ್ಟ್ರೇಟ್ ಯಾವುದೇ ಕಾರಣಕ್ಕೂ ಹಿ ಶುಡ್ ನಾಟ್ ಅಥರೈಸ್ ಪೊಲೀಸ್ ಡಿಟೆನ್ಷನ್. ಮತ್ತೆ ಪೊಲೀಸ್ ಕಸ್ಟಡಿಗೆ ಕೊಡಬಾರ್ದು. ಯಾಕೆಂದರೆ ಅವನಿಗೆ ಆಮೇಲೆ ಸರಿಯಾಗಿ ಇದು ಟ್ರೀಟ್ಮೆಂಟ್ ಕೊಡ್ಬೋದು. ಅವರು ಟ್ರೀಟ್ಮೆಂಟ್ ಅಂದರೆ ಯಾವುದು, 3rd ಡಿಗ್ರಿ ಮೆಥಡಲ್ಲಿ ಅವನಿಗೆ ಹೆದರಿಸಿ ಬೆದರಿಸಿ ಮತ್ತೆ ಕನ್ಫೆಷನ್ ಮಾಡುವಾಗೆ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಅದ ಕಾರಣ ಅವ್ನು ಒಂದು ವೇಳೆ ಕನ್ಫೆಷನ್ ಮಾಡೋದಿಲ್ಲ ಅಂತ ಹೇಳಿದರೆ ಹಿ ಶುಡ್ ನಾಟ್ ಅಥರೈಸ್ ಪೊಲೀಸ್ ಕಸ್ಟಡಿ, ಪೊಲೀಸ್ ಡಿಟೆನ್ಷನ್. ಮ್ಯಾಜಿಸ್ಟ್ರೇಟು ಅವನಿಗೆ ಪೊಲೀಸ್ ಕಸ್ಟಡಿಯನ್ನು, ಆ ವ್ಯಕ್ತಿಯನ್ನು ಪೊಲೀಸ್ ಕಸ್ಟಡಿಗೆ ನೀಡಬಾರ್ದು ಅಂತೇಳಿ ಹೇಳ್ತಾರೆ. ಆಯಿತಾ? ಸೊ ಯಾವ ಮ್ಯಾನರಲ್ಲಿ ಹ್ಯಾಸ್ ಟು ರೆಕಾರ್ಡ್ ದ ಎವಿಡೆನ್ಸ್ ಇನ್ ದಿ ಮ್ಯಾನರ್ ಪ್ರೊವೈಡೆಡ್ ಇನ್ ರೆಕಾರ್ಡ್ ಆಫ್ ಎವಿಡೆನ್ಸ್ ಆಫ್ ಅಕ್ಯೂಸ್ಡ್. ವಾಟ್ ಇಸ್ ದ ಮ್ಯಾನರ್? ರೆಕಾರ್ಡ್ ಆಫ್ ಎವಿಡೆನ್ಸ್ ಆಫ್ ಅಕ್ಯೂಸ್ಡ್. ಅವನ ವಿಚಾರದಲ್ಲಿ ಆಸ್ ಪರ್ ಆರ್ಟಿಕಲ್ 316, ಆರ್ಟಿಕಲ್ ಸೆಕ್ಷನ್ 316 ಆಫ್ BNSS ಪ್ರಕಾರ ರೆಕಾರ್ಡ್ ಮಾಡಬೇಕು. ಸೊ ವಿಚ್ ಆಬ್ವಿಯಸ್ಲಿ ಸೇಸ್ ನೋ ಓತ್. ಓತ್ ಬಗ್ಗೆ ಮೆನ್ಷನ್ನೇ ಕೊಟ್ಟಿಲ್ಲ, ಮೆನ್ಷನ್ ಮಾಡಿಲ್ಲ. ಸೊ ಓತ್ ಇರೋದಿಲ್ಲ. ಆಯಿತಾ? ಸೊ ಇದು ಕನ್ಫೆಷನಲ್ ನೇಚರ್ ಇರುವಂಥ ಸ್ಟೇಟ್ಮೆಂಟ್ಸ್ಗಳನ್ನು ರೆಕಾರ್ಡ್ ಮಾಡೋದಾದರೆ ಅದೇ. ಓಕೆ, ಇದೆಲ್ಲ ಆಯಿತು. ಇದನ್ನು, ಈ ಕನ್ಫೆಷನನ್ನು ಮ್ಯಾಜಿಸ್ಟ್ರೇಟ್ ಆಮೇಲೆ ಏನು ಮಾಡ್ತಾರೆ, ಹಿ ವಿಲ್ ಫಾರ್ವರ್ಡ್ ಇಟ್ ಟು ಮ್ಯಾಜಿಸ್ಟ್ರೇಟ್ ಹ್ಯಾವಿಂಗ್ ಜುರಿಡಿಕ್ಷನ್. ಯಾಕಂದರೆ ಟ್ರಯಲ್ಗೆ ಆಮೇಲೆ ಬೇಕಾಗತ್ತಲ್ಲ. ಸೊ ಜುರಿಡಿಕ್ಷನ್ ಮ್ಯಾಜಿಸ್ಟ್ರೇಟ್ಗೆ ಹಿ ವಿಲ್ ಫಾರ್ವರ್ಡ್ ಈ ಕನ್ಫೆಷನನ್ನು. ಸೊ ಇದು ಟ್ರಯಲ್ ಅಲ್ಲ, ಇದು ಇನ್ವೆಸ್ಟಿಗೇಷನ್ ಹಂತದಲ್ಲಿ ಆಗ್ತಾ ಇರುವಂಥದ್ದು. ಸೊ ಅದನ್ನು ಅವರು ಮ್ಯಾಜಿಸ್ಟ್ರೇಟ್, ಒರಿಜಿನಲ್ ಮ್ಯಾಜಿಸ್ಟ್ರೇಟ್ ಯಾರಿರ್ತಾರೆ, ಯಾರು ಕೇಸನ್ನು ಟ್ರಯಲ್ ಮಾಡ್ತಾರೆ, ಅವರಿಗೆ ಕಳಿಸ್ಕೊಡ್ತಾರೆ. ಒಂದೇ ಪವರ್ ಇರ್ಬೋದು ಇಬ್ಬರಿಗೂ, ದೇ ಮೇ ಬಿ ಹ್ಯಾವಿಂಗ್ ದ ಸೇಮ್ ಪವರ್, ಬಟ್ ಜುರಿಡಿಕ್ಷನಲ್ ಬೇರೆ ಬೇರೆ ಇರತ್ತಲ್ವಾ. ಸೊ ಅವರಿಗೆ ಕಳಿಸ್ಕೊಡ್ತಾರೆ. ಈಗ ಬ್ಯಾಂಕ್ನವರು ನಮ್ಮ ಬ್ಯಾಂಕ್ ಅಲ್ಲ ಬೇರೆ ಬ್ರಾಂಚ್ ಅಂತ ಹೇಳಿ ಹೇಗೆ ಕಳಿಸ್ಕೊಡ್ತಾರೆ, ಅದೇ ರೀತಿ. ಓಕೆ, ಎಸ್. ಸೊ ಒಂದು ವೇಳೆ ಇನ್ನೊಂದು ನಾನ್ ಕಂಪ್ಲೈನ್ಸ್ ಅಂತ ಹೇಳಿ ಹೇಳ್ತಾರೆ. ಒಂದು ವೇಳೆ ಇದನ್ನು ಫಾಲೋ ಮಾಡಲಿಲ್ಲ, ಈ ಫಾಲೋ ಮಾಡಲಿಲ್ಲ ಅಂತಾದರೆ ಅದರ ಎಫೆಕ್ಟ್ ಎಲ್ಲಿ ಹೇಳ್ತಾರೆ ಗೊತ್ತುಂಟಾ? ಸೆಕ್ಷನ್ 509 ಹೇಳ್ತಾರೆ. ಇಫ್ ದಿಸ್ ಇಸ್ ನಾಟ್ ಫಾಲೋಡ್ ಪ್ರಾಪರ್ಲಿ, ಅದನ್ನು ನೆನ್ಪಿಟ್ಕೊಳ್ಳಿ, ಯಾಕೆಂದರೆ ಅದು ಇರ್ರೆಗ್ಯುಲರ್ ಪ್ರೊಸೀಡಿಂಗ್ಸಲ್ಲಿ ಬರುತ್ತೆ. ಸೆಕ್ಷನ್ 509 ಅಥವಾ ಸೆಕ್ಷನ್ 463, ಸೆಕ್ಷನ್ 509 ಅಥವಾ ಸೆಕ್ಷನ್ 463. 509 BNSS, 463 CRPC. ಸೊ 509 ಮತ್ತು ಏನು ಹೇಳುತ್ತೆ, ಒಂದು ವೇಳೆ ಇದನ್ನು ಸರಿ ರೆಕಾರ್ಡೇ ಮಾಡಲ್ಲ, ಈ ಕಂಪ್ಲೈನ್ಸ್ ಫಾಲೋ ಮಾಡಲಿಲ್ಲ, ಇದನ್ನೆಲ್ಲ ಪ್ರಾಪರಾಗಿ ಫಾಲೋ ಮಾಡಬೇಕು. ಫಾಲೋ ಮಾಡಲಿಲ್ಲ ಅಂತಾದರೆ ಅದೇನು ಅದನ್ನು ನಾವು ವಿಷೇಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅನ್ಲೆಸ್ ಒಂದೇ ಸಲ ತಪ್ಪು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅದನ್ನು ತ್ಯಜಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅನ್ಲೆಸ್ ಇಟ್ ಅಮೌಂಟ್ಸ್ ಟು ಅಕ್ಯೂಸ್ ಇದಾರಲ್ಲ, ಡಿಫೆನ್ಸ್ ಆಫ್ ಅಕ್ಯೂಸ್ಡ್ ಇಂಜೂರ್ ಆಗಿದೆ, ಅವನಿಗೆ ಪ್ರಾಬ್ಲಮ್ ಆಗಿದೆ, ಈ ರೀತಿ ಕನ್ಫೆಷನ್ ಸರಿಯಾಗಿ ರೆಕಾರ್ಡ್ ಮಾಡದೇ ಇರೋ ಕಾರಣಕ್ಕೆ ಅಕ್ಯೂಸ್ಡ್ ಏನು ಡಿಫೆನ್ಸ್ ತೊಗೊಳ್ತಿದ್ದ ಅದು ಸರಿ ಆಗ್ತಾ ಇಲ್ಲ, ಅದು ಅವನಿಗೆ ತೊಂದರೆ ಆಗಿದೆ, ಅಂಥ ಸಂದರ್ಭದಲ್ಲಿ ಮಾತ್ರ ಅದನ್ನು ಅವರು ರಿಜೆಕ್ಟ್ ಮಾಡ್ಬೋದು. ದೇ ಕ್ಯಾನ್ ಮೇಕ್ ಇಟ್ ಆಸ್ ವಾಯ್ಡ್. ಅದರ್ವೈಸ್ ಇಟ್ ಸ್ಟಿಲ್ ರಿಮೇನ್ಸ್ ಅ ವ್ಯಾಲಿಡೇ ಆಗಿರುತ್ತೆ. ಇಟ್ ರಿಮೇನ್ಸ್ ಅ ವ್ಯಾಲಿಡ್ ಒನ್. ಆಯಿತಾ? ಇದು ಕನ್ಫೆಷನಲ್ ನೇಚರ್ ಇರುವಂತಹ ಸ್ಟೇಟ್ಮೆಂಟ್ಸ್ಗಳು ಹಲವಾರು ಇರ್ತವೆ ಅಲ್ವಾ. ಈಗ ವಿಟ್ನೆಸ್ಗಳಿಂದ ತೊಗೊಳ್ತಾರೆ, ಅಕ್ಯೂಸ್ಡಿಂದ ತೊಗೊಳ್ತಾರೆ, ಅಥವಾ ಬೇರೆ ಬೇರೆ ವಿಕ್ಟಿಮಿಂದ ಸ್ಟೇಟ್ಮೆಂಟ್ಸ್ಗಳನ್ನು ತೊಗೊಳ್ಬೋದು. ಸೊ ಈಗ ಇದರಲ್ಲಿ ನಮ್ಮ ಅದೇ ಸೆಕ್ಷನಲ್ಲಿ 2ನೇ ಭಾಗದಲ್ಲಿ ಏನು ಹೇಳ್ತಾರೆ, ರೆಕಾರ್ಡಿಂಗ್ ಆಫ್ ಸ್ಟೇಟ್ಮೆಂಟ್ಸ್ ಅದರ್ ದ್ಯಾನ್ ಕನ್ಫೆಷನ್ ಹೊರತುಪಡಿಸಿ, ಕನ್ಫೆಷನಲ್ ನೇಚರ್ ಅಲ್ಲ ಬಟ್ ಹೇಳಿಕೆಗಳಿವೆ. ಸೊ ಸ್ಟೇಟ್ಮೆಂಟ್ಸ್ ಅದರ್ ದ್ಯಾನ್ ಕನ್ಫೆಷನ್ ಅಂತ ಬಂದಾಗ, ಸ್ಟೇಟ್ಮೆಂಟ್ಸ್ ಅದರ್ ದ್ಯಾನ್ ಕನ್ಫೆಷನ್. ಸೊ ಮ್ಯಾಜಿಸ್ಟ್ರೇಟ್ ಇಲ್ಲಿ ಹಲವಾರು ವ್ಯಕ್ತಿಗಳಿಂದ ಸ್ಟೇಟ್ಮೆಂಟ್ಸ್ಗಳನ್ನು ತಗೊಳ್ಬೋದು ಈ ಸೆಕ್ಷನ್ ಅಡಿಯಲ್ಲಿ. ಯಾಕೆ ಗೊತ್ತಾ, ಯಾಕೆ ತಗೊಳ್ತಾರೆ ಅಂತಂದರೆ, ನೋಡಿ ಪೊಲೀಸರು ಹೇಳ್ತಾರೆ, ನೋಡ್ರಪ್ಪ ನಮ್ಮ ಮುಂದೆ ಹೇಳಿಕೆ ತೊಗೊಂಡಿರೋದಕ್ಕೆ ನೀವು ವ್ಯಾಲ್ಯೂನೇ ಕೊಡೋದಿಲ್ಲ, ಕಾನೂನು ವ್ಯಾಲ್ಯೂನೇ ಕೊಡೋದಿಲ್ಲ ಅಲ್ವಾ. ವ್ಯಾಲ್ಯೂ ಎಲ್ಲಿ ಕೊಡುತ್ತೆ? ಸೈನ್ ಇರಬಾರ್ದು ಹೇಳುತ್ತೆ. ಅದನ್ನು ಓನ್ಲಿ ಫಾರ್ ಕಾಂಟ್ರಡಿಕ್ಷನ್ ಪರ್ಪಸ್ಗೆ ಮಾತ್ರ ಯೂಸ್ ಮಾಡ್ಬೋದು.
ಅಂಥ ಸಂದರ್ಭದಲ್ಲಿ ಪಾಪ ಪೊಲೀಸರು ಕಷ್ಟಪಟ್ಟು ಇನ್ವೆಸ್ಟಿಗೇಷನ್ ಮಾಡಿರ್ತಾರೆ, ಅದಕ್ಕೊಂದು ವ್ಯಾಲ್ಯೂ ಬೇಕು ಆ ಹೇಳಿಕೆಗಳು, ಯಾಕಂದರೆ ವಿಟ್ನೆಸ್ಗಳು ಆಮೇಲೆ ಉಲ್ಟಾ ಹೊಡಿಬೋದು. ಸೊ ಅದಕ್ಕೊಂದು ಭದ್ರತೆ ಬೇಕು. ಅದಕ್ಕೋಸ್ಕರ ಏನು ಮಾಡ್ತಾರೆ ಅವರು, ನೀವು ನಮ್ಮನ್ನು ನಂಬೋದಿಲ್ಲ, ಆದರೆ ಮ್ಯಾಜಿಸ್ಟ್ರೇಟನ್ನು ನಂಬ್ತಿರಲ್ಲ, ಸೊ ಮ್ಯಾಜಿಸ್ಟ್ರೇಟ್ ಎದುರು ಹೋಗಿ ನಾವು ಸ್ಟೇಟ್ಮೆಂಟ್ಗಳನ್ನು ರೆಕಾರ್ಡ್ ಮಾಡಿಸ್ತೇವೆ ಅಂತ ಹೇಳ್ತಾರೆ. ಆ ಕಾರಣಕ್ಕೋಸ್ಕರ ಇನ್ನೂ ಜಾಸ್ತಿ ಅದಕ್ಕೆ ಬಲ ಬರಲಿಕ್ಕೋಸ್ಕರ ಮ್ಯಾಜಿಸ್ಟ್ರೇಟ್ ಎದುರು ರೆಕಾರ್ಡ್ ಮಾಡಿಸುವಂಥದ್ದು. ಅದೇ ಒಂದು ವೇಳೆ ಕನ್ಫೆಷನ್ ಆಗಿಬಿಟ್ರೆ ಇನ್ನೂ ಜಾಕ್ ಪಾಟ್ ಪೊಲೀಸರಿಗೆ ಅಲ್ವಾ. ಕನ್ಫೆಷನ್ ಅಲ್ವಾ, ತೊಂದರೆ ಅಲ್ಲ, ಬಟ್ ಸ್ಟಿಲ್ ಹೇಳಿಕೆಗಳಿವೆ. ಪೊಲೀಸರ ಹೇಳಿಕೆಗಳಿಗಿಂತ ಜಾಸ್ತಿ ಮಹತ್ವವಾಗಿರುವಂಥ ಮ್ಯಾಜಿಸ್ಟ್ರೇಟ್ ಎದುರು ನೀಡಿರುವಂಥ ಹೇಳಿಕೆಗಳು ಬಲವಾಗಿ ನಾವು ಕಾಣ್ಬೋದು. ಸೊ ಈಗ ಮ್ಯಾಜಿಸ್ಟ್ರೇಟ್ ಇದನ್ನು ಇಟ್ ಕುಡ್ ಬಿ ಎನಿ ಮ್ಯಾಜಿಸ್ಟ್ರೇಟ್. ನಾವು ಆವಾಗ ನೋಡಿದಾಗೆ ಮ್ಯಾಜಿಸ್ಟ್ರೇಟ್ ಹಿ ಕ್ಯಾನ್ ರೆಕಾರ್ಡ್ ದ ಸ್ಟೇಟ್ಮೆಂಟ್ಸ್ ಆನ್ ಓತ್. ಅದಕ್ಕೆ ಇಲ್ಲಿ ಒಂದು ಪ್ರಾಮುಖ್ಯತೆ ಬರುತ್ತೆ, ಓತ್ ಮೇಲೆ ರೆಕಾರ್ಡ್ ಮಾಡ್ಬೋದು. ಅದೇ ಕನ್ಫೆಷನ್ ಆದರೆ ಏನಾಗುತ್ತೆ, ಇಟ್ ಬಿಕಮ್ ಸೆಲ್ಫ್ ಇನ್ಕ್ರಿಮಿನೇಷನ್ ಅಲ್ವಾ. ಕಾನ್ಸ್ಟಿಟ್ಯೂಷನ್ ಆ ರೀತಿ ಮಾಡಬಾರ್ದು ಅಂತ ಹೇಳುತ್ತೆ. ಇದು ಕನ್ಫೆಷನ್ ನೇಚರ್ ಅಲ್ಲ. ಅವ್ನು ಹೇಳ್ತಾನೆ ನಾನು ಅಲ್ಲಿ ಹೋಗಿದ್ದೆ, ಅವ್ನು ಇವನಿಗೆ ಹೊಡೆದ, ಹಾಗೆ ಆ ರೀತಿ ಹೇಳುವಂಥದ್ದು. ಸೊ ಅದಕ್ಕೋಸ್ಕರ ಇಟ್ ಮೇ ಬಿ ಟೇಕನ್ ಆನ್ ಓತ್ ಮೇಲೆ ತೊಗೊಳ್ಬೋದು. ಸೊ ಬೇರೆ ಬೇರೆ ವ್ಯಕ್ತಿಗಳ ಬಗ್ಗೆ ಹೇಳ್ತಾರೆ ಆಯಿತಾ. ಸೊ ಒಂದು ಓತ್ ಮೇಲೆ ತೊಗೊಳ್ಬೋದು ಅಂತ ಹೇಳಿ ಫಸ್ಟ್ ಆಫ್ ಆಲ್ ಹೇಳ್ತಾರೆ. ಇನ್ನು ಯಾರು ವಿಕ್ಟಿಮ್ ಆಫ್ ಸೆಕ್ಷುವಲ್ ಅಫೆನ್ಸಸ್ ಇರ್ತಾರಲ್ಲ, ವಿಕ್ಟಿಮ್ ಆಫ್ ಸೆಕ್ಷುವಲ್ ಅಫೆನ್ಸಸ್, ಈಗ ಆ್ಯಸಿಡ್, ಸೆಕ್ಷುವಲ್, ಈಗ ರೇಪ್, ಗ್ಯಾಂಗ್ ರೇಪ್, ವಾಯರಿಸಮ್, ಸ್ಟಾಕಿಂಗ್, ಈ ರೀತಿ ಒಂದು ಲಾಂಗ್ ಲಿಸ್ಟೇ ಕೊಟ್ಟಿದ್ದಾರೆ. ಸೊ ವಿಕ್ಟಿಮ್ ಆಫ್ ಸೆಕ್ಷುವಲ್ ಅಫೆನ್ಸಸ್ ಇದ್ದರೆ ಅವರ ಹೇಳಿಕೆಗಳನ್ನು ಕೂಡ ತೊಗೊಳ್ಬೋದು. ಅಫ್ಕೋರ್ಸ್ ಪೊಲೀಸರು ತೊಗೊಂಡಿರ್ತಾರೆ, ಅದನ್ನು ಬಿಟ್ಟು ಮ್ಯಾಜಿಸ್ಟ್ರೇಟ್ ಮುಂದೆನೂ ಕೂಡ ಹೇಳಿಕೆಗಳನ್ನು ಮಾಡಿಸ್ಬೋದು. ಸೊ ವಿಕ್ಟಿಮ್ ಆಫ್ ಸೆಕ್ಷುವಲ್ ಅಫೆನ್ಸ್ಗಳನ್ನು ಇದು ಮಾಡ್ಬೋದು. ಬಟ್ ಯಾರು ರೆಕಾರ್ಡ್ ಮಾಡಬೇಕು ಇಲ್ಲಿ, ಇಟ್ ಹ್ಯಾಸ್ ಟು ಬಿ ಐದರ್ ವುಮನ್ ಮ್ಯಾಜಿಸ್ಟ್ರೇಟ್, ಲೇಡಿ ಮ್ಯಾಜಿಸ್ಟ್ರೇಟ್ ಶಿ ಹ್ಯಾಸ್ ಟು ರೆಕಾರ್ಡ್. ಓಕೆ, ಒಂದು ವೇಳೆ ಲೇಡಿ ಮ್ಯಾಜಿಸ್ಟ್ರೇಟ್ ಇಲ್ಲ, ಅಷ್ಟು ಸಂಖ್ಯೆ ಇಲ್ಲ ಲೇಡಿ ಮ್ಯಾಜಿಸ್ಟ್ರೇಟ್ ಇದು, ಆವಾಗ ವಾಟ್ ಈಸ್ ದ ಆಪ್ಷನ್ ಏನಿದೆ, ಮೇಲ್ ಮ್ಯಾಜಿಸ್ಟ್ರೇಟ್, ಗಂಡಸರು ಮ್ಯಾಜಿಸ್ಟ್ರೇಟ್ ರೆಕಾರ್ಡ್ ಮಾಡ್ಬೋದು. ಬಟ್ ಒಂದು ಹೆಂಗಸಿನ ಪ್ರೆಸೆನ್ಸಲ್ಲಿ, ಈಗ ನೋಡಿ ಡಾಕ್ಟರ್ ಎಕ್ಸಾಮಿನ್ ಮಾಡುವಾಗ ಗಂಡಸರು ಡಾಕ್ಟರ್ ಆಗಿದ್ದರೆ ಒಬ್ಬರು ಲೇಡೀಸ್ ಇರಬೇಕು ಹೇಳ್ತಾರೆ. ಇಟ್ ಕುಡ್ ಬಿ ನರ್ಸು ಅಥವಾ ಯಾರೇ ಇರ್ಬೋದು, ನರ್ಸೇ ಬೇಕಂತಲ್ಲ, ಇನ್ನೊಬ್ಬರು ಒಂದು ಧೈರ್ಯಕ್ಕೋಸ್ಕರ ಇನ್ನೊಬ್ಬರು ಹೆಂಗಸರು ಒಳಗಿರಬೇಕು ಅಂತ ಹೇಳ್ತಾರೆ ಪೇಷಂಟನ್ನು ಎಕ್ಸಾಮಿನ್ ಮಾಡುವಾಗ. ಅದೇ ರೀತಿ ಇಲ್ಲೂ ಕೂಡ ಈ ವಿಕ್ಟಿಮ್ ಆಫ್ ಸೆಕ್ಷುವಲ್ ಅಫೆನ್ಸ್ಗೆ ಸಂಬಂಧಪಟ್ಟಂತಹ ಬಾಧಿತೆ ನೊಂದ ವ್ಯಕ್ತಿ ಅವರ ಹೇಳಿಕೆಗಳನ್ನು ಮ್ಯಾಜಿಸ್ಟ್ರೇಟ್ ರೆಕಾರ್ಡ್ ಮಾಡ್ತಾರೆ ಅಂತ ಆದರೆ ಆವಾಗ ಆ ಮ್ಯಾಜಿಸ್ಟ್ರೇಟು ಶಿ ಹ್ಯಾಸ್ ಟು ಬಿ ಅ ಲೇಡಿ, ಒಂದು ವುಮನ್ ಮ್ಯಾಜಿಸ್ಟ್ರೇಟ್ ಆಗಿರಬೇಕು, ಅಥವಾ ಇಟ್ ಶುಡ್ ಬಿ ಅ ಮೇಲ್ ಮ್ಯಾಜಿಸ್ಟ್ರೇಟ್, ಗಂಡಸರ ಮ್ಯಾಜಿಸ್ಟ್ರೇಟ್, ಬಟ್ ಇನ್ ದಿ ಪ್ರೆಸೆನ್ಸ್ ಆಫ್ ವುಮನ್, ಹೆಂಗಸರ ಪ್ರೆಸೆನ್ಸಲ್ಲಿ ಹಿ ಹ್ಯಾಸ್ ಟು ರೆಕಾರ್ಡ್. ದಿಸ್ ಇಸ್ ದ ನೆಸೆಸಿಟಿ. ಪೊಲೀಸ್ ಕೇಸಲ್ಲಿ ಯಾರಾಗಿದ್ದರೂ ಒಂದು ಪೊಲೀಸ್ ಆಫೀಸರ್, ವುಮನ್ ಪೊಲೀಸ್ ಆಫೀಸರ್ ಅಥವಾ ವುಮನ್ ಆಫೀಸರ್, ಬೇರೆ ಯಾರು ವುಮನ್ ಆಫೀಸರ್ ಸಮ್ಮುಖದಲ್ಲಿ ಮಾಡಬೇಕಂತ ಹೇಳ್ತಾರೆ. ಇದು ಒಂದು. ಓಕೆ, ಇದನ್ನು ಬಿಟ್ಟು ಬೇರೆ ವ್ಯಕ್ತಿಗಳದ್ದು ಮಾಡ್ಬೋದು, ಅದು ಕಾಮನ್. ಅದನ್ನು ಹೊರತುಪಡಿಸಿ ಸ್ಪೆಷಲ್ ಕೇಸ್ ನಾನು ಹೇಳ್ತಾ ಇರುವಂಥದ್ದು, ಆಬ್ವಿಯಸ್ಲಿ ಅಕ್ಯೂಸ್ಡ್ದು ಆಬ್ವಿಯಸ್ಲಿ ದೇ ಕ್ಯಾನ್ ಟೇಕ್ ದ ಸ್ಟೇಟ್ಮೆಂಟ್. ಇವ್ರನ್ನ ಹೊರತುಪಡಿಸಿ ವಿಕ್ಟಿಮು, ಅಥವಾ ಈಗ ನೋಡಿ ಕಂಪಲ್ಸರಿ ಈಗ ಇದೊಂದು ಮಾಡಲೇಬೇಕಂತ ಹೇಳಿದ್ದಾರೆ. ಯಾವುದು, ಗ್ರೇವ್ ಒಫೆನ್ಸಸ್ಸಲ್ಲಿ. ಗ್ರೇವ್ ಒಫೆನ್ಸ್ ಅಂದರೆ ಯಾವುದು ಅಂತ ಹೇಳಿದ್ದಾರೆ, ಯಾವುದಕ್ಕೆ ಡೆತ್ ಸೆಂಟೆನ್ಸ್ ಇದೆ, ಲೈಫ್ ಇಂಪ್ರಿಸನ್ಮೆಂಟ್ ಇದೆ, ಅಥವಾ 10 ವರ್ಷಕ್ಕಿಂತ ಜಾಸ್ತಿ ಪನಿಷ್ಮೆಂಟ್ ಇದೆ. ಓಕೆ, ಸಚ್ ಒಫೆನ್ಸಸ್ ವಿಚ್ ಆರ್ ಪನಿಷಬಲ್ ವಿತ್ ಡೆತ್, ಲೈಫ್ ಆರ್ 10 years ಆರ್ ಮೋರ್, ಅಂಥ ಕೇಸಸಲ್ಲಿ ಎಸ್ ಕಂಪಲ್ಸರಿ ಮಾಡಿದ್ದಾರೆ. ಈಗ BNSS ಪ್ರಕಾರ ದಟ್ ಇಸ್ ಬಿನ್ ಮೇಡ್ ಕಂಪಲ್ಸರಿ. ಮುಂಚೆ ಇರಲಿಲ್ಲ ಈ ಪ್ರಾವಿಷನ್ನು, ಇದು ಕಂಪಲ್ಸರಿ ಮಾಡಿದ್ದಾರೆ. ದಿಸ್ ಇಸ್ ಅ ನ್ಯೂ ಇದು ಅಂತ ಹೇಳ್ಬೋದು. ಸೊ ಇದರಲ್ಲಿ ಕೂಡ ಸ್ಟೇಟ್ಮೆಂಟ್ ಆಫ್ ವಿಟ್ನೆಸ್ಗಳದ್ದು, ಇಲ್ಲಿ ಯಾರದ್ದು ಅಕ್ಯೂಸ್ಡ್ ಹೇಗೂ ತಗೊಳ್ತಾರಲ್ಲ, ಇಲ್ಲಿ ಸ್ಟೇಟ್ಮೆಂಟ್ ಆಫ್ ವಿಟ್ನೆಸಸ್, ಇವರು ವಿಟ್ನೆಸ್, ಇದು ವಿಕ್ಟಿಮ್ ಆದರೆ ಇದು ವಿಟ್ನೆಸ್. ಯಾಕೆಂದರೆ ಆಮೇಲೆ ಅವ್ರು ಉಲ್ಟಾ ಹೊಡಿಬಾರ್ದು ಹೇಳುವಂಥ ಕಾರಣಕ್ಕೆ ಸೀರಿಯಸ್ ಪನಿಷ್ಮೆಂಟ್, ಸೀರಿಯಸ್ ಒಫೆನ್ಸ್ ಅಲ್ಲ, ಅಲ್ಲಿ ಆದಷ್ಟು ಕನ್ವಿಕ್ಷನ್ ಆಗಲಿ ಹೇಳುವಂಥ ಕಾರಣಕ್ಕೆ ಇದನ್ನೆಲ್ಲ ಈಗಲಿಂದನೇ ಭದ್ರಪಡಿಸ್ತಿದ್ದಾರೆ. ಸೊ ಸ್ಟೇಟ್ಮೆಂಟ್ ಆಫ್ ವಿಟ್ನೆಸಸ್ ಇನ್ ಗ್ರೇವ್ ಒಫೆನ್ಸಸ್ ಇಟ್ ಆಲ್ಸೋ ಶಾಲ್ ಬಿ ರೆಕಾರ್ಡೆಡ್. ವಿಟ್ನೆಸ್ಗಳದ್ದು ಹೇಳಿಕೆಗಳನ್ನು ತಗೊಳ್ಬೇಕು ಅಂತ ಹೇಳಿ. ಇನ್ನೂ ಒಂದು ಕ್ಯಾಟಗರಿ ಬರುತ್ತೆ, ನಾವು ನೋಡಿದ್ವಿ ಪೊಲೀಸ್ ಆಫೀಸರು ಹೇಳಿಕೆಗಳನ್ನು ತಗೊಳ್ಳುವಾಗ ಒಂದು ವೇಳೆ ಮೆಂಟಲಿ ಆರ್ ಫಿಸಿಕಲಿ ಡಿಸೇಬಲ್ಡ್ ವ್ಯಕ್ತಿ ಇದ್ದರೆ ಅವರದ್ದು ಹೇಳಿಕೆಗಳನ್ನು ರೆಕಾರ್ಡ್ ಮಾಡ್ಬೋದು ಅಂತ ಹೇಳಿದಲ್ಲ. ಸೊ ಅವರನ್ನು ಮ್ಯಾಜಿಸ್ಟ್ರೇಟ್ ಮುಂದೆನೂ ಕೂಡ ತರ್ಬೋದು ಅಂತ ಇದೆ. ಸೊ ಮ್ಯಾಜಿಸ್ಟ್ರೇಟ್ ಮುಂದೆ, ಸೊ ಮೆಂಟಲಿ ಆರ್ ಫಿಸಿಕಲಿ ಡಿಸೇಬಲ್ಡ್ ವ್ಯಕ್ತಿ ಅವರ ಹೇಳಿಕೆಗಳನ್ನು ತಗೊಂಡು ಆಮೇಲೆ
ಅದೇ ಹೇಳಿಕೆಗಳನ್ನು ಮ್ಯಾಜಿಸ್ಟ್ರೇಟ್ ಮುಂದೆ ಹೇಗೂ ತೊಗೊಂಡಿರ್ತಾರೆ. ಪಾಪ ಇವರಿಗೆ ತುಂಬ ಇನ್ಕನ್ವೀನಿಯನ್ಸ್ ಆಗಬಾರ್ದಲ್ವಾ. ಸೊ ಸೇಮ್ ರೂಲ್ ಅಪ್ಲೈ ಆಗುತ್ತೆ. ಇಂಟರ್ಪ್ರಿಟರ್ ಇರಬೇಕು, ಸ್ಪೆಷಲ್ ಎಜುಕೇಟರ್ ಇರಬೇಕು. ಸೊ ಯೂಶ್ವಲಿ ಮೆಂಟಲಿ ಆರ್ ಫಿಸಿಕಲಿ ಡಿಸೇಬಲ್ಡ್ ವ್ಯಕ್ತಿ ಇರುವಾಗ ಸ್ಪೆಷಲ್ ಎಜುಕೇಟರ್ ಇರ್ತಾರೆ ಅಥವಾ ಇಂಟರ್ಪ್ರಿಟರ್ ಇರ್ತಾರೆ. ಪ್ಲಸ್ ಇಟ್ ಹ್ಯಾಸ್ ಟು ಬಿ ಆಡಿಯೋ ವಿಡಿಯೋ ಮೀನ್ಸ್ ಮುಖಾಂತರ ರೆಕಾರ್ಡ್ ಮಾಡಬೇಕು, ಪ್ರಾಬಬ್ಲಿ ಥ್ರೂ ಮೊಬೈಲ್ ಫೋನ್ ಮುಖಾಂತರ. ಸ್ಪೆಷಲಿ ಹೇಳಿದ್ದಾರೆ ಇದನ್ನು ಮೊಬೈಲ್ ಫೋನ್ ಮುಖಾಂತರ, ಅಂದರೆ ಸುಲಭ ಅಲ್ಲ ಅದನ್ನು ರೆಕಾರ್ಡ್ ಮಾಡಬೇಕಂತ ಹೇಳಿ. ಈ ಹೇಳಿಕೆ ಏನಿದೆ, ದಿಸ್ ಹ್ಯಾಸ್ ದ ವ್ಯಾಲ್ಯೂ ಆಫ್ ಸ್ಟೇಟ್ಮೆಂಟ್ ಇನ್ ಲಿಯೂ ಆಫ್ ಚೀಫ್ ಎಕ್ಸಾಮಿನೇಷನ್. ನೋಡಿ ಎಷ್ಟು ಸಲ ಸ್ಟೇಟ್ಮೆಂಟ್ ಅಂತ ಬರುತ್ತೆ. ಸ್ಟೇಟ್ಮೆಂಟ್ ಇನ್ ಲಿಯೂ ಆಫ್ ಚೀಫ್ ಎಕ್ಸಾಮಿನೇಷನ್. ವಾಟ್ ಡು ಮೀನ್ ಬೈ ದಿಸ್? ಸ್ಟೇಟ್ಮೆಂಟ್ ಇನ್ ಲಿಯೂ ಆಫ್ ಚೀಫ್ ಎಕ್ಸಾಮಿನೇಷನ್ ಅಂತಂದರೆ ಚೀಫ್ ಎಕ್ಸಾಮಿನೇಷನಲ್ಲಿ ಹೇಳಿಕೆಗಳನ್ನು ತಗೊಳ್ಬೇಕು ಟ್ರಯಲಲ್ಲಿ. ಸೊ ಪಾಪ ಇವರು ಆಬ್ವಿಯಸ್ಲಿ ಯಾರೇ ಇರಲಿ ಮತ್ತೊಂದು ಸಲ ಕೋರ್ಟ್ ಮುಂದೆ ಬರಲೇಬೇಕು ಚೀಫ್ ಎಕ್ಸಾಮಿನೇಷನ್ ಮಾಡಿಸ್ಲಿಕ್ಕೆ. ಟ್ರಯಲ್ ಸಂದರ್ಭದಲ್ಲಿ ಮತ್ತೊಮ್ಮೆ ಹೇಳಿಕೆ ಕೊಡಬೇಕು. ಆದರೆ ಇವರಿಗೆ ಒಂದು ಎಕ್ಸೆಪ್ಷನ್ ಇದೆ. ಪಾಪ ಅವ್ರನ್ನ ಮತ್ತೆ ಅವ್ರಿಗೆ ಕಷ್ಟ ಕೊಡಬಾರ್ದು, ಮೆಂಟಲಿ ಫಿಸಿಕಲಿ ಡಿಸೇಬಲ್ಡ್ ಇರ್ತಾರಲ್ಲ. ಅದಕ್ಕೋಸ್ಕರ ಈಗ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲೇ ನೀಡ್ತಾ ಇರುವಂತಹ ಹೇಳಿಕೆಗಳನ್ನು ದ್ಯಾಟ್ ಕ್ಯಾನ್ ಬಿ ಕನ್ಸಿಡರ್ ಆ್ಯಸ್ ಚೀಫ್ ಎಕ್ಸಾಮಿನೇಷನ್ ಬದಲಾಗಿ ನೀಡ್ತಾ ಇರುವಂಥ ಸ್ಟೇಟ್ಮೆಂಟ್ ಅಂತ ಈ ಸ್ಟೇಟ್ಮೆಂಟನ್ನೇ ಕನ್ಸಿಡರ್ ಮಾಡ್ಬೋದು. ಸೊ ಈ ಹಂತದಲ್ಲಿ ನೀಡುವಂಥ ಸ್ಟೇಟ್ಮೆಂಟನ್ನು ಇಟ್ಕೊಂಡೆ ಡೈರೆಕ್ಟಾಗಿ ದೇ ಕ್ಯಾನ್ ಬಿ ಕ್ರಾಸ್ ಎಕ್ಸಾಮಿನ್ಡ್. ಸೊ ಅವರು ಕ್ರಾಸ್ ಎಕ್ಸಾಮಿನೇಷನ್ಗೆ ಬಂದರೆ ಸಾಕು, ಮತ್ತು ಚೀಫ್ ಎಕ್ಸಾಮಿನೇಷನ್ಗೆ ಬರಬೇಕಂತ ಇಲ್ಲ. ಇಟ್ ಕ್ಯಾನ್ ಬಿ ಟೇಕನ್ ಆ್ಯಸ್ ದೇ ಕ್ಯಾನ್ ಬಿ ಕನ್ಸಿಡರ್ ಫಾರ್ ಕ್ರಾಸ್ ಎಕ್ಸಾಮಿನೇಷನ್. ನೆಕ್ಸ್ಟ್ ಸ್ಟೆಪ್ಪಿಗೆ ಆ ಹಂತದಲ್ಲಿ ಆ ಟೈಮಿಗೆ ಅವರನ್ನು ಕರೆಸ್ಬೋದು. ಚೀಫ್ ಎಕ್ಸಾಮಿನೇಷನ್ ಸ್ಟೆಪ್ಪನ್ನು ಬಿಟ್ಟು, ಯಾಕೆಂದರೆ ಆಲ್ರೆಡಿ ಹೇಳಿಕೆ ಇರುತ್ತೆ ಅದನ್ನು, ಯಾಕೆಂದರೆ ಆಲ್ರೆಡಿ ಸೇಮ್ ಅಲ್ವಾ, ಆಡಿಯೋ ವಿಡಿಯೋ ಎಲೆಕ್ಟ್ರಾನಿಕ್ ಮೀನ್ಸ್ ಮುಖಾಂತರ ರೆಕಾರ್ಡ್ ಮಾಡಿರ್ತಾರೆ. ಸೊ ಇನ್ನು ಮತ್ತೇನು ಒಂದು ಅಕ್ಯುರಸಿನ ನಾವು ಎನ್ಶೋರ್ ಮಾಡ್ಬೋದು, ಅದಕ್ಕಿಂತ ಜಾಸ್ತಿ ಅಕ್ಯುರಸಿ ಎನ್ಶೋರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಆಬ್ವಿಯಸ್ಲಿ ಇದನ್ನು ಚೀಫ್ ಎಕ್ಸಾಮಿನೇಷನ್ಗೆ ಬೇಕಂತ ಹೇಳಿ ತೊಗೊಂಡು ಡೈರೆಕ್ಟ್ಲಿ ದೇ ಕ್ಯಾನ್ ಬಿ ಕ್ರಾಸ್ ಎಕ್ಸಾಮಿನ್ಡ್. ಸೊ ಆ್ಯಸ್ ಪರ್ ಸೆಕ್ಷನ್ 142 BSA ಭಾರತೀಯ ಸಾಕ್ಷ್ಯ ಅಧಿನಿಯಮದ ಪ್ರಕಾರ ಚೀಫ್ ಎಕ್ಸಾಮಿನೇಷನ್ ಹೇಳ್ತಾರಲ್ಲ ಅದರ ಬದಲಾಗಿ ಮಾಡುವಂಥ ಸ್ಟೇಟ್ಮೆಂಟ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು ಅಂತ ಹೇಳಿ ಇಲ್ಲಿ ಹೇಳಿದ್ದಾರೆ. ಓಕೆ, ಸೊ ನೋಡಿ ತುಂಬ ವಿಚಾರಗಳಿವೆ. ಕೆಲವೊಂದು ಸೆಕ್ಷನ್ಗಳು ಏನಿದೆ ಅಲ್ಲ ಇನ್ವೆಸ್ಟಿಗೇಷನ್ ಚಾಪ್ಟ್ರಲ್ಲಿ, ಅದೇ ಒಂದು 5-6 ಸೆಕ್ಷನ್ ಅಷ್ಟು ಸಮ ಚಿಕ್ಕ ಚಿಕ್ಕ ಸಬ್ ಸೆಕ್ಷನ್ಗಳನ್ನ ಕೊಟ್ಟು ಒಂದಕ್ಕೊಂದು ಇಂಟರ್ಲಿಂಕ್ ಮಾಡಿ ಕೊಟ್ಟಿದ್ದಾರೆ. ಇದರ ಮೇಲೆ ಕ್ವಶನ್ಸ್ಗಳು ಯಾವಾಗಲೂ ಬರುವಂಥದ್ದು ಈ ರೀತಿಯೇ ಇದನ್ನೇ ಟ್ವಿಸ್ಟ್ ಮಾಡಿ ಕೇಳ್ತಾರೆ. ಒಂದು ಮೆಂಟಲಿ ಫಿಸಿಕಲ್ ಕೇಳ್ತಾರೆ, ಅಥವಾ ಯಾವ ಎಷ್ಟು ವರ್ಷದ ಪನಿಷ್ಮೆಂಟ್ ತನಕ ಕಂಪಲ್ಸರಿಲಿ ವಿಟ್ನೆಸ್ಗಳದ್ದು ಆಯಿತಾ ನೋಡಿ, ಅಕ್ಯೂಸ್ ಅಥವಾ ವಿಕ್ಟಿಮ್ ಅಲ್ಲ, ವಿಟ್ನೆಸ್ಗಳದ್ದು ಹೇಳಿಕೆಗಳನ್ನು ಕೂಡ ಅಂದರೆ ಮಿನಿ ಟ್ರಯಲ್ ಥರನೇ ಆಗಿಬಿಡುತ್ತೆ ಆಲ್ಮೋಸ್ಟ್. ವಿಟ್ನೆಸ್ಗಳು ಬರೋದು ಯಾವಾಗ ಆಮೇಲೆ ಟ್ರಯಲ್ ಅಲ್ವಾ. ಆದರೂ ಇಂಥ ಕೇಸಸಲ್ಲಿ ಅವರ ಹೇಳಿಕೆಗಳನ್ನು ರೆಕಾರ್ಡ್ ಮಾಡಿಬಿಡಬೇಕು ಅಂತ, ಜಸ್ಟ್ ಫಾರ್ ದ ಪರ್ಪಸ್ ಆಫ್, ಯಾಕೆಂದರೆ ಕನ್ವಿಕ್ಷನ್ ರೇಟ್ ಆಲ್ರೆಡಿ ಕಮ್ಮಿ ನಮ್ಮ ದೇಶದಲ್ಲಿ. ಸೊ ಇದನ್ನು ಈಗ ಹೊಸದಾಗಿ ಆ್ಯಡ್ ಮಾಡಿರೋದು. ಬಟ್ ಇಲ್ಲಿ ಯಾವುದೇ ಒಂದು ಈ ಪ್ರೊಸೀಜರ್ ಇರಲಿ, ದಿಸ್ ಕ್ಯಾನ್ ಬಿ ಟೇಕನ್ ಆನ್ ಓತ್ ಮೇಲೆ ತಗೊಳ್ಬಹುದು. ನೋಡಿ ಒಂದೇ ಸೆಕ್ಷನ್ನು ಅದರಲ್ಲಿ 2 ಭಾಗಗಳು ಅಲ್ವಾ, ಅದರಲ್ಲಿ ಅರ್ಧ ಭಾಗ ಸ್ಟೇಟ್ಮೆಂಟ್ಸ್ ಅದರ್ ದನ್ ಕನ್ಫೆಷನ್ ಆದರೆ ಇಟ್ ಕ್ಯಾನ್ ಬಿ ಟೇಕನ್ ಆನ್ ಓತ್, ಅದೇ ಕನ್ಫೆಷನ್ ಆದರೆ ಇಟ್ ಕೆನಾಟ್ ಬಿ ಟೇಕನ್ ಆನ್ ಓತ್ ಮೇಲೆ ತಗೊಳ್ಳಿಕ್ಕೆ ಸಾಧ್ಯವಿಲ್ಲ ಅಂತ. ಎಸ್, ಸೊ ಇದನ್ನು ನಾವು ಸೆಕ್ಷನ್ ನೋಡಿದರೆ, ಸೆಕ್ಷನ್ ಪ್ರಕಾರ ನೋಡ್ಲಿಕ್ಕೆ ಹೋದರೆ ರೆಕಾರ್ಡಿಂಗ್ ಆಫ್ ಕನ್ಫೆಷನ್ ಅಂತದಲ್ಲ. ಸೊ ಈ ಅರ್ಧ ಭಾಗ ಏನು, ದಿಸ್ ಈಸ್ ರಿಗಾರ್ಡಿಂಗ್ ಕನ್ಫೆಷನ್, ಇಲ್ಲಿಂದ ಅದರ್ ದನ್ ಕನ್ಫೆಷನ್. ಸೊ ಲಾಸ್ಟಿಗೆ ಯಾವುದೇ ಕನ್ಫೆಷನ್ ಅಥವಾ ಸ್ಟೇಟ್ಮೆಂಟ್ ಕೇವಲ ಕನ್ಫೆಷನ್ ಅಷ್ಟೇ ಅಲ್ಲ, ಸ್ಟೇಟ್ಮೆಂಟನ್ನು ಕೂಡ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ಗೆ ಅವರು ಫಾರ್ವರ್ಡ್ ಮಾಡಿರಬೇಕು ಅಂತೇಳಿ ಹೇಳ್ತಾರೆ. ಸೊ ಹೂ ಕ್ಯಾನ್ ರೆಕಾರ್ಡ್ ಆ್ಯಂಡ್ ವೆನ್ ಅದೆಲ್ಲ ನಾನು ಹೇಳಿದೆ ಎಲ್ಲ ಮ್ಯಾಜಿಸ್ಟ್ರೇಟ್ ಆಫ್ ಡಿಸ್ಟ್ರಿಕ್ಟ್, ಮತ್ತು ಯಾವಾಗ ಅದನ್ನು ಎನ್ಶೋರ್ ಮಾಡಿ ಅವರು ರೆಕಾರ್ಡ್ ಮಾಡಬೇಕು, ಪ್ರೀ ರಿಕ್ವಿಸಿಟ್ಸ್ ಅದೆಲ್ಲ ಮೆಮೊರ್ಯಾಂಡಮ್ ಮಾಡಬೇಕು. ಕನ್ಫೆಸ್ ಮಾಡದಿದ್ದರೆ ಅವರನ್ನು ಪೊಲೀಸ್ ಕಸ್ಟಡಿಗೆ ನೀಡಬಾರ್ದು ಅಂತ ಹೇಳಿ, ಯಾವ ಮ್ಯಾನರಲ್ಲಿ ಆ್ಯಸ್ ಪರ್ ಸೆಕ್ಷನ್ 316 ಆಫ್ BNSS ಪ್ರಕಾರ ಎವಿಡೆನ್ಸ್ ಆಫ್ ದಿ ಅಕ್ಯೂಸ್ನ ಯಾವ ರೀತಿ ರೆಕಾರ್ಡ್ ಮಾಡ್ತಾರೆ ಅದೇ ರೀತಿ ಇಲ್ಲೂ ಕೂಡ ರೆಕಾರ್ಡ್ ಮಾಡಬೇಕು ಅಂತ ಹೇಳಿ ಇಲ್ಲಿ ನಾವು ನೋಡಿರುವಂಥದ್ದು. ಹಾಗೆ ಇದು ಕೂಡ ಸ್ಟೇಟ್ಮೆಂಟ್ ಅದರ್ ದನ್ ಕನ್ಫೆಷನ್ನು, ಸೆಕ್ಷುವಲ್ ಒಫೆನ್ಸನ್ನು ವಿಕ್ಟಿಮ್ ಅಥವಾ ಗ್ರೇವ್ ಒಫೆನ್ಸಲ್ಲಿರುವಂಥ ವಿಟ್ನೆಸ್, ಅಥವಾ ಇನ್ನೂ ಒಂದು ಕ್ಯಾಟಗರಿ ಬರುತ್ತೆ ಮೆಂಟಲಿ ಆರ್ ಫಿಸಿಕಲಿ ಡಿಸೇಬಲ್ಡ್ ವ್ಯಕ್ತಿ, ಅವ್ರದ್ದೆಲ್ಲ ಕೂಡ ಸ್ಟೇಟ್ಮೆಂಟನ್ನು ರೆಕಾರ್ಡ್ ಮಾಡ್ಬೋದು ಅಂತ ಹೇಳುವಂಥದ್ದು.
ಸೊ ನೆಕ್ಸ್ಟ್ ಬರುವಂಥದ್ದು ಮೆಡಿಕಲ್ ಎಕ್ಸಾಮಿನೇಷನ್ ಆಫ್ ಅ ರೇಪ್ ವಿಕ್ಟಿಮ್. ಈ ಮೆಡಿಕಲ್ ಎಕ್ಸಾಮಿನೇಷನ್ ಆಫ್ ಅ ರೇಪ್ ವಿಕ್ಟಿಮ್ ಅಂತಂದರೆ ಆಬ್ವಿಯಸ್ಲಿ ನೋಡಿ ಇದು ಕೂಡ ಲೈಕ್ ಇಟ್ಸ್ ಇನ್ವೆಸ್ಟಿಗೇಷನ್ ಯಾಕೆ ಮಾಡ್ತಾರೆ? ಫಾರ್ ದ ಪರ್ಪಸ್ ಆಫ್ ಕಲೆಕ್ಷನ್ ಆಫ್ ದಿ ಎವಿಡೆನ್ಸನ್ನು ಕಲೆಕ್ಟ್ ಮಾಡಲಿಕ್ಕೆ. ಸೊ ಎವಿಡೆನ್ಸನ್ನು ಕಲೆಕ್ಟ್ ಮಾಡುವಾಗ ಈಗ ಪಾಪ ವಿಕ್ಟಿಮ್ ಇರ್ತಾರೆ, ಶಿ ಈಸ್ ದ ವಿಕ್ಟಿಮ್ ಆಫ್ ರೇಪ್, ಸೆಕ್ಷುವಲ್ ಅಫೆನ್ಸ್ನ ವಿಕ್ಟಿಮ್. ಸೊ ಫಸ್ಟ್ ಆಫ್ ಆಲ್ ಇವರ ಹೇಳಿಕೆಗಳೆಲ್ಲ ತೊಗೊಳ್ತಾರೆ, ಬಟ್ ವಾಟ್ ಹ್ಯಾಸ್ ಟು ಬಿ ಡನ್? ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಬೇಕಾಗತ್ತೆ ಅಲ್ವಾ. ಸೊ ಅವರ ಕನ್ಸೆಂಟ್, ಶಿ ಈಸ್ ದ ರೇಪ್ ವಿಕ್ಟಿಮ್, ಕನ್ಸೆಂಟ್ ಇಲ್ಲದೆ ಎಕ್ಸಾಮಿನೇಷನ್ ಮಾಡಲಿಕ್ಕಿಲ್ಲ, ಓನ್ಲಿ ವಿತ್ ಹರ್ ಕನ್ಸೆಂಟ್. ಸೊ ಇಫ್ ಕನ್ಸೆಂಟ್ ಈಸ್ ನಾಟ್ ಟೇಕನ್ ದ್ಯಾಟ್ ಬಿಕಮ್ಸ್ ಇರೆಗ್ಯುಲರ್, ಇಟ್ ಈಸ್ ನಾಟ್ ಲಾಫುಲ್. ಇಫ್ ವಿತೌಟ್ ಕನ್ಸೆಂಟ್ ಇಟ್ಸ್ ನಾಟ್ ಲಾಫುಲ್, ಆಯಿತಾ? ಆ ಮೆಡಿಕಲ್ ಎಕ್ಸಾಮಿನೇಷನ್ ಲಾಫುಲ್ ಅಲ್ಲ. ಸೊ ಅವರ ಒಪ್ಪಿಗೆ ಮೇರೆಗೆ ಮೆಡಿಕಲ್ ಎಕ್ಸಾಮಿನೇಷನ್ಗೆ ಕಳಿಸ್ಕೊಡ್ಬೇಕು. ಸೊ ಇದು ಕೂಡ ಬಹಳ ಇಂಪಾರ್ಟೆಂಟು. ಕನ್ಸೆಂಟ್ ಆಫ್ ದಿ ಮೆಡಿಕಲ್ ವಿಕ್ಟಿಮ್, ಕನ್ಸೆಂಟ್ ಆಫ್ ದಿ ರೇಪ್ ವಿಕ್ಟಿಮ್ ಫಾರ್ ದ ಪರ್ಪಸ್ ಆಫ್ ಮೆಡಿಕಲ್ ಎಕ್ಸಾಮಿನೇಷನ್. ಸೊ ಇವರನ್ನು ಮೆಡಿಕಲ್ ಎಕ್ಸಾಮಿನೇಷನ್ಗೆ ಒಫೆನ್ಸ್ ಆದ ಅಥವಾ ಒಫೆನ್ಸ್ ಗೊತ್ತಾದ ವಿದಿನ್ 24 hours, ಯಾಕೆಂದರೆ ಕೆಲವು ಸಲ ಒಫೆನ್ಸ್ ಆಗಿ ಎಷ್ಟೋ ಸಮಯ ಆಗಿರ್ಬೋದು ಅಲ್ವಾ. ಸೊ ವಿದಿನ್ 24 hours ಆಫ್ ಇನ್ಫಾರ್ಮೇಷನ್ ಆಫ್ ಒಫೆನ್ಸ್. 24 hours ಆಫ್ ಒಫೆನ್ಸ್ ಅಂದರೆ ಬೇರೆ, 24 hours ಆಫ್ ಇನ್ಫಾರ್ಮೇಷನ್ ಆಫ್ ಒಫೆನ್ಸ್ ಅಂದರೆ ಬೇರೆ. ಸೊ ವಿದಿನ್ 24 hours ಆಫ್ ಇನ್ಫಾರ್ಮೇಷನ್ ಆಫ್ ಒಫೆನ್ಸ್, ವಾಟ್ ಕ್ಯಾನ್ ಬಿ ಡನ್? ಇಟ್ ಹ್ಯಾಸ್ ಟು ಬಿ ಸೆಂಟ್ ಟು ಅ ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟಿಷನರ್, ಆಯಿತಾ? ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟಿಷನರ್ ಅಂತ ಹೇಳಿ, ಈಗ ನಾವೆಲ್ಲ ಈಗ ಅಡ್ವೊಕೇಟ್ಸ್ ಎಲ್ಲ ಏನಾಗಿರ್ತಾರೆ, ವಿ ಆರ್ ರಿಜಿಸ್ಟರ್ಡ್ ಇನ್ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ, ಬಾರ್ ಕೌನ್ಸಿಲ್ ಆಫ್ ದಿ ಸ್ಟೇಟ್ ಅಥವಾ ಅಲ್ವಾ, ಈ ರೀತಿ ರಿಜಿಸ್ಟರ್ ಆಗಿರ್ತವೆ. ಹಾಗೆ ಡಾಕ್ಟರ್ಸ್ಗೂ ಕೂಡ ಮೆಡಿಕಲ್ ಪ್ರಾಕ್ಟಿಷನರ್ಸ್ ಅಂತ ಹೇಳಿ ಅಫಿಷಿಯಲಿ ಕರೆಯುವಂಥದ್ದು, ಅವರು ಕೂಡ ರಿಜಿಸ್ಟರ್ಡ್ ಆಗಿರಬೇಕು, ಅವರ ಮೆಡಿಕಲ್ ಇದರಲ್ಲಿ ರಿಜಿಸ್ಟರ್ ಆಗಿರಬೇಕಾಗಿರುತ್ತೆ. ಅದೇ ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟಿಷನರ್ ಫಸ್ಟ್ ಪ್ರಿಫರೆನ್ಸು ಗೌರ್ಮೆಂಟ್ ಡಾಕ್ಟ್ರು, ಓಕೆ? ಸೊ ಇಫ್ ಇಸ್ ಗೌರ್ಮೆಂಟ್ ಆರ್ ಲೋಕಲ್ ಅಥಾರಿಟಿ ಡಾಕ್ಟ್ರು, ಅವರಿಗೆ ಅವ್ರ ಹತ್ರ ಕಳಿಸ್ಕೊಡ್ಬೇಕು. ಒಂದು ವೇಳೆ ಅವ್ರು ಇಲ್ಲ ಅಂತ ಆದರೆ, ಇಫ್ ಇಸ್ ನಾಟ್ ಅವೈಲೇಬಲ್ ದೆನ್ ಎನಿ ಅದರ್ ಬಟ್ ಹಿ ಹ್ಯಾಸ್ ಶುಡ್ ಬಿ ರಿಜಿಸ್ಟರ್ಡ್ ಡಾಕ್ಟರ್, ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟಿಷನರ್ ಆಗಿರಬೇಕು, ಆಯಿತಾ? ಸೊ 24 hours ಆಫ್ ಇನ್ಫಾರ್ಮೇಷನ್ ಒಳಗೆ ಅವರಿಗೆ ಮೆಡಿಕಲ್ ಎಕ್ಸಾಮಿನೇಷನ್ ಕಳಿಸ್ಕೊಡ್ಬೇಕು. ಸೊ ಇವರು ಅವರನ್ನು ಅದೆಲ್ಲ ನೋಟ್ ಮಾಡ್ಕೊಳ್ಬೇಕು, ಯಾವಾಗ ಬಂದರು, ಟೈಮು, ಎವ್ರಿಥಿಂಗ್ ದೇ ಹ್ಯಾವ್ ಟು ರೆಕಾರ್ಡ್, ಆ್ಯಂಡ್ he has to conduct medical examination and he has to send the medical report within 7 days. ಇದೊಂದು ಹೊಸ ಟೈಮ್ ಲಿಮಿಟ್ ದೇ ಹ್ಯಾವ್ ಮೆನ್ಷನ್ಡ್, 7 days ಅಂತ ಹೇಳಿ ನೆನ್ಪಿಟ್ಕೊಳ್ಳಿ. ನ್ಯೂ ಟೈಮ್ ಲಿಮಿಟ್ ದೇ ಹ್ಯಾವ್ ಇನ್ಕ್ಲೂಡೆಡ್ ಇಯರ್. 7 ದಿನಗಳ ಒಳಗಾಗಿ ಈ ಮೆಡಿಕಲ್ ಎಕ್ಸಾಮಿನೇಷನ್ ರಿಪೋರ್ಟನ್ನು ಇನ್ವೆಸ್ಟಿಗೇಟಿಂಗ್ ಆಫೀಸರ್ಗೆ ಕಳಿಸ್ಕೊಡ್ಬೇಕು. ಸೊ ಇಟ್ ಹ್ಯಾಸ್ ಟು ಕಂಟೇನ್ ಸಮ್ ಪರ್ಟಿಕ್ಯುಲರ್ಸ್, ಪ್ರತಿಯೊಂದು ಡೀಟೇಲ್ಸನ್ನು, ಎಕ್ಸಾಕ್ಟ್ ಟೈಮ್ ಆಫ್ ಸ್ಯಾಂಪಲ್ ತೊಗೊಂಡಿರುವಂಥದ್ದು ಇರ್ಬೋದು. ಸೊ ಒಂದು ಲಿಸ್ಟ್ ಕೊಟ್ಟಿದ್ದಾರೆ ನೋಡಿ, ಪರ್ಟಿಕ್ಯುಲರ್ಸ್ ಇರಬೇಕು. ಸೊ ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ದಿ ವುಮನ್, ಅದು ನಿಮ್ಮ ಸೆಕ್ಷನಲ್ಲಿದೆ. ಪರ್ಸನ್ ಬೈ ಹೂಮ್ ಶಿ ವಾಸ್ ಬ್ರಾಟ್, ಯಾರನ್ನು ಕರೆತಂದರು, ಏಜ್ ಆಫ್ ದಿ ವುಮನ್, ಡಿಸ್ಕ್ರಿಪ್ಷನ್ ಆಫ್ ದಿ ಮೆಟೀರಿಯಲ್ ಟೇಕನ್ ಫ್ರಮ್ ದ ಪರ್ಸನ್ ಆಫ್ ದ ವುಮನ್ ಫಾರ್ DNA ಪ್ರೊಫೈಲಿಂಗ್ ಅಲ್ವಾ, ಅವರ ಡಿಸ್ಕ್ರಿಪ್ಷನ್ ತೊಗೊಳ್ಬೇಕು, ಇಂಜುರಿ ಮಾರ್ಕ್ಸ್, ವುಮನ್ನ ಮೆಡಿಕಲ್ ಕಂಡೀಷನ್ ಹೇಗೆ, ಸೊ ಅದರ ರೀಸನೇಬಲ್ ಡೀಟೇಲ್ಸ್ ಅದೆಲ್ಲ ಕೂಡ ಸರಿಯಾದ ಪರ್ಟಿಕ್ಯುಲರ್ಸನ್ನು ಮೆನ್ಷನ್ ಮಾಡಬೇಕು, ಅದನ್ನು ವಿತ್ ರಿಪೋರ್ಟ್. ಸೊ ದಿಸ್ ಇಸ್ ಕಾಲ್ಡ್ ಆಸ್ ರಿಪೋರ್ಟ್. ಸೊ ಎಲ್ಲ ಪರ್ಟಿಕ್ಯುಲರ್ ಇಟ್ಕೊಂಡು ಆ ರಿಪೋರ್ಟನ್ನು ಕಳಿಸ್ಕೊಡ್ಬೇಕು. ಸೊ ಇನ್ವೆಸ್ಟಿಗೇಟಿಂಗ್ ಆಫೀಸರು, ಸೊ ಅವರು ಆ ರಿಪೋರ್ಟನ್ನೆಲ್ಲ ಪರಿಶೀಲನೆ ಮಾಡಿ ಆಮೇಲೆ ಮ್ಯಾಜಿಸ್ಟ್ರೇಟ್ಗೆ ಅವರು ಚಾರ್ಜ್ ಶೀಟನ್ನು ಸಬ್ಮಿಟ್ ಮಾಡ್ತಾರೆ ನೋಡಿ. ಚಾರ್ಜ್ ಶೀಟ್ ಸಬ್ಮಿಟ್ ಮಾಡುವಾಗ ಪೊಲೀಸ್ ರಿಪೋರ್ಟ್ ಅಂತ ಹೇಳಿ ಕರೀತಾರೆ. ಆ ಸಂದರ್ಭದಲ್ಲಿ ಇದನ್ನು ಸೇರಿಸಿ, ಇದಿದ್ದರೆ ಈ ರಿಪೋರ್ಟ್ ಇದ್ದರೆ, ಇಲ್ಲಾಂದರೆ ಬೇರೆ ಅಫೆನ್ಸಲ್ಲೆಲ್ಲ ಈ ರಿಪೋರ್ಟ್ ಇರೋದಿಲ್ಲ ಅಲ್ಲ. ಒಂದು ವೇಳೆ ರೇಪ್ ಅಫೆನ್ಸ್ಗಳಾದರೆ ಈ ರಿಜಿಸ್ಟರ್ ಮೆಡಿಕಲ್ ಪ್ರಾಕ್ಟೀಸ್ನ ನೀಡಿರುವಂಥ ರಿಪೋರ್ಟನ್ನು ಇಟ್ಟು ಮ್ಯಾಜಿಸ್ಟ್ರೇಟ್ಗೆ ಅವ್ರು ಫಾರ್ವರ್ಡ್ ಮಾಡಬೇಕು. ಸೊ ಮೆಡಿಕಲ್ ಪ್ರಾಕ್ಟೀಸ್ನ ಡೈರೆಕ್ಟ್ ಮ್ಯಾಜಿಸ್ಟ್ರೇಟ್ಗೆ ಕೊಡೋದಿಲ್ಲ, ಹಿ ವಿಲ್ ಗಿವ್ ಇಟ್ ಟು ದ ಇನ್ವೆಸ್ಟಿಗೇಟಿಂಗ್ ಆಫೀಸರ್. ಸೊ ಆಬ್ವಿಯಸ್ಲಿ ಇನ್ವೆಸ್ಟಿಗೇಟಿಂಗ್ ಆಫೀಸರೇ ಅವರನ್ನು ಕಳಿಸಿರುವಂಥದ್ದು, ರೇಪ್ ವಿಕ್ಟಿಮನ್ನು ಹಿ ವುಡ್ ಹ್ಯಾವ್ ಸೆಂಡ್ ಟು ದ ಮೆಡಿಕಲ್ ಎಕ್ಸಾಮಿನೇಷನ್ಗೆ ಕಳಿಸಿರ್ತಾರೆ. ಅಲ್ಲಿಂದ ಅವರು ಎಕ್ಸಾಮಿನೇಷನ್ ಮಾಡಿ ಆಮೇಲೆ ಇನ್ವೆಸ್ಟಿಗೇಟಿಂಗ್ ಆಫೀಸರ್ಗೆ ಆ ರಿಪೋರ್ಟನ್ನು ಫಾರ್ವರ್ಡ್ ಮಾಡ್ತಾರೆ. ಆ ರಿಪೋರ್ಟ್ ಎಲ್ಲಿರುತ್ತೆ ಇನ್ವೆಸ್ಟಿಗೇಟಿಂಗ್ ಆಫೀಸರು? ಲೇಟರ್ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡೋ ಸಂದರ್ಭದಲ್ಲಿ ಹಲವಾರು ಡಾಕ್ಯುಮೆಂಟ್ಸ್ಗಳನ್ನು ಅವ್ರು ನೀಡಬೇಕಾಗತ್ತೆ. ಆ ಡಾಕ್ಯುಮೆಂಟ್ಸ್ ನೀಡುವ ಹಂತದಲ್ಲಿ ಮ್ಯಾಜಿಸ್ಟ್ರೇಟ್ಗೆ ನೀಡ್ತಾರೆ. ಓಕೆ, ಸೊ ಸೇಮ್. ಸೊ ಸರಿಯಾದ ರೀಸನ್ಸ್ಗಳನ್ನು ಕೊಡಬೇಕು. ಇಫ್ ಹಿ ಹ್ಯಾಸ್ ಸರ್ಟನ್ ರೀಸನ್ಸ್ ಹಿ ಹ್ಯಾಸ್ ಟು ಗಿವ್ ಇಟ್ ಟು ದ ಪರ್ಸನ್. ಆ ರಿಪೋರ್ಟಲ್ಲಿ ಮೆನ್ಷನ್ ಮಾಡಬೇಕು, ರಿಪೋರ್ಟಲ್ಲಿ ಕನ್ಸೆಂಟ್ ತೊಗೊಂಡಿದ್ದಾರೆ ಅಂತ ಹೇಳಬೇಕು, ಎಕ್ಸಾಕ್ಟ್ ಟೈಮನ್ನು ಮೆನ್ಷನ್ ಮಾಡಬೇಕು. ಸೊ ಕನ್ಸೆಂಟ್ ಇಲ್ಲದೆ ಎಕ್ಸಾಮಿನೇಷನ್ ಮಾಡಿದರೆ ಅದು ಅನ್ಲಾಫುಲ್ ಎಕ್ಸಾಮಿನೇಷನ್ ಆಗತ್ತೆ. ಸೊ ಇರುವಂಥದ್ದು
ಇಷ್ಟೇ ವಿಚಾರಗಳು. ಇನ್ನು ಚಿಕ್ಕ ಚಿಕ್ಕ ಡೀಟೇಲ್ಸ್ಗಳಿರ್ತವೆ, ಬಟ್ ಎಕ್ಸಾಮಿನೇಷನ್ ಪರ್ಪಸ್ಗೆ ಅಷ್ಟೊಂದೇನು ಇಂಪಾರ್ಟೆಂಟ್ ಇರೋದಿಲ್ಲ. ಅದಕ್ಕೋಸ್ಕರ ಅದನ್ನು ನಾನು ಸ್ಕಿಪ್ ಮಾಡಿರ್ತೇನೆ, ಆಲ್ಮೋಸ್ಟ್ ಕವರ್ ಮಾಡಿರ್ತೇನೆ. ಬಟ್ ತುಂಬ ಕೆಲವೊಂದು ಅನ್ನೆಸೆಸರಿ ಅಂತಲ್ಲ, ನಮಗೆ ಅನ್ನೆಸೆಸರಿ, ಬಟ್ ಪ್ರಾಕ್ಟಿಕಲಿ ಬೇಕಾಗಿರುತ್ತೆ. ಬಟ್ ಎಕ್ಸಾಮಿನೇಷನ್ ಅದೆಲ್ಲ ಕೇಳಲಿಕ್ಕಿಲ್ಲ, ಆಯಿತಾ? ಸೊ ಇಷ್ಟು ಇವತ್ತು. ಈಗ ಈ ವಿಡಿಯೋದಲ್ಲಿ ಒಂದು 2 ಸೆಕ್ಷನ್ಗಳನ್ನು ಹೇಳಿದೆ. ಒಂದು ರೆಕಾರ್ಡಿಂಗ್ ಆಫ್ ಕನ್ಫೆಷನ್ ಆ್ಯಂಡ್ ರೆಕಾರ್ಡಿಂಗ್ ಆಫ್ ಸ್ಟೇಟ್ಮೆಂಟ್ ಅದರ್ ದ್ಯಾನ್ ಕನ್ಫೆಷನ್ ಅಂತ ಹೇಳುವಂಥದ್ದು, ಪ್ಲಸ್ ಮೆಡಿಕಲ್ ಎಕ್ಸಾಮಿನೇಷನ್ ಫಾರ್ ವಿಕ್ಟಿಮ್ ಅಂತ ಹೇಳುವಂಥ ವಿಚಾರ. ಇದಿಷ್ಟು ಸರಿಯಾಗಿ ನೆನ್ಪಿಟ್ಕೊಂಡು ನೋಟ್ಸ್ ಮಾಡಿಕೊಂಡು ಚಾರ್ಟ್ ಮಾಡಿಕೊಂಡು ರಿವೈಸ್ ಮಾಡಿ. ಓಕೆ, ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್ ಬಾಯ್.